ಪ್ರಾರ್ಥಯೇ ಗುರುದೈವತಂ ಪ್ರಾರ್ಥಯೇ ಗುರುದೈವತಂ. ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೂ ಅನಂತ ನಮನಗಳನ್ನು ಅರ್ಪಿಸಿ, ಪ್ರಿಯ ಪುಣ್ಯಾತ್ಮರೇ ಎಲ್ಲರಿಗೂ ಶರಣಾರ್ಥಿ. ಜಗತ್ತಿನಲ್ಲಿ ಸುಮಾರು ಗುಣಗಳು ಆ ಮನುಷ್ಯನನ್ನು ಜ್ಯೇಷ್ಠನೂ ಶ್ರೇಷ್ಠನನ್ನಾಗಿ ಮಾಡ್ತಾವನ್ನೋದು ನಮಗೆ ಗೊತ್ತಿರಬೇಕು. ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವು. ಜಗತ್ತಿನೊಳಗೆ ಎಷ್ಟು ಗುಣಗಳು ಮನುಷ್ಯನನ್ನು ಅಜರ ಅಮರ ಮಾಡಿದಾವ, ಅಷ್ಟು ಹಣ ಮಾಡಿಲ್ಲ. ಹಣ ಒಬ್ಬರಿಗಿಂತಲೂ ಒಬ್ಬರಿಗೆ ಹೆಚ್ಚಿರಬಹುದು. ಇನ್ನೊಂದು ವಿಶೇಷಣೆ ಏನು ಅಂದರೆ, ಎಲ್ಲಿ ಹಣ ಬರ್ತದೆ ಅಲ್ಲಿ ಗುಣ ಹೋಗ್ತಾವೆ. ಸ್ವಾಭಾವಿಕ ಅದ. ಹಣ ಮನುಷ್ಯನಿಗೆ ದುರಾಭಿಮಾನ, ಲೋಭ, ಶತ್ರುತ್ವ ಇವೆಲ್ಲವನ್ನು ನಿರ್ಮಾಣ ಮಾಡ್ತಂತ ಇತಿಹಾಸ ಪುರಾಣಗಳನ್ನು ನೀವು ಓದಿರಿ. ಅದಕ್ಕೆ ಪುಣ್ಯಾತ್ಮರೇ, ಮನುಷ್ಯ ಅಜರ ಅಮರ ಆಗಬೇಕಾಗಿತ್ತು ಅಂದರೆ ಮನುಷ್ಯ ಗುಣಗಳನ್ನು ಸಂಪಾದನೆ ಮಾಡಬೇಕು. ಆ ಗುಣಗಳು ನೀತಿ, ಧರ್ಮ, ದಯ, ಉಪಕಾರಗಳಿಂದ ಏನಪ್ಪ ಅಂತ ಕೇಳಿದರೆ ಅವು ಬರ್ತಾವೆ. ಆದ್ದರಿಂದ ನಾವು ಪ್ರಯತ್ನ ಮಾಡಬೇಕು. ಜಗತ್ತಿನಲ್ಲಿ ಮಹಾತ್ಮರು ಹೇಳಿದ್ರೆ ಮನುಷ್ಯನಿಗೆ ಸುಮಾರು ಸಾವಿರಾರು ಗುಣಗಳು ಜಗತ್ತಿನಲ್ಲಿ ಅದಾವೆ. ಅದರಲ್ಲಿ ಮನುಷ್ಯನಿಗೆ ಇಂಥ ಸದ್ಗುಣಗಳು ಬರುವುದು, ಮನುಷ್ಯ ಜನ್ಮ ಬರುವುದೇ ಮೊದಲು ಕಠಿಣ, ಬಹಳ ಅಪರೂಪದ. ಲಕ್ಷ್ಯ ಇಡ್ರಿ, ಈ ಮನುಷ್ಯ ದೇಹ ಬರಬೇಕು ಅಂದ್ರೆ 2-3 ಅನುಕೂಲ. ನೀವು ದಿಲ್ಲಿಗೆ ಮುಟ್ಟಬೇಕಂದ್ರೆ ರೊಕ್ಕರೇ ನಿಮ್ಮ ಮಧ್ಯಕ್ಕೆ ಮೊದಲನೇದು ಬೇಕು. ಅದು ಮುಖ್ಯ. ನಾ ಗಳಿಸಿ ನಾ ರೊಕ್ಕದ. ನೀ ರೊಕ್ಕ ಗಳಿಸಿದ ಮಾತ್ರಕ್ಕನ್ನ ಪ್ಲೇನ್ ಕೆಡ್ತು, ರೈಲ್ವೆ ಕೆಡ್ತು ಅಂದ್ರೆ ಏನು ಮಾಡ್ತೀವಿ? ಹಂಗದ. ರೈಲ್ವೆನೂ ಸರಿ ಇರಬೇಕು, ನಿಮ್ಮಂತಕ್ಕೆ ರೊಕ್ಕೂ ಇರಬೇಕು, ಅದ್ರ ಜೊತೆಗೆ ನಿಮ್ಮ ಆರೋಗ್ಯನೂ ಇರಬೇಕು. ಇವು ಆರೋಗ್ಯ, ಗಾಡಿ ಇವೆಲ್ಲ ಇದ್ರೆ ಏನಪ್ಪ ಅಂತ ಕೇಳಿದ್ರೆ ನಾವು ದಿಲ್ಲಿ ಮುಟ್ತೇವೆ. ಹಾಗೆ ಪರಮಾತ್ಮನನ್ನು ಕಾಣಲಿಕ್ಕೆ ಅನಂತ ವ್ಯವಸ್ಥೆ, ಅನಂತ ಗುಣಗಳು ಕೂಡ ಮನುಷ್ಯನಿಗೆ ಬೇಕಾಗ್ತದೆ. ಅವೆಲ್ಲ ಇದ್ರೇ ನಾವು ಪರಮಾತ್ಮನ ಕಾಣಲಿಕ್ಕೆ ಸಾಧ್ಯ. ರೊಕ್ಕ ಇದ್ದವರೆಲ್ಲ ಕಾಶಿಗೆ ಹೋಗುವುದಿಲ್ಲ, ಬರೀ ಆರೋಗ್ಯ ಇದ್ದವರೆಲ್ಲ ಕಾಶಿಗೆ ಹೋಗುವುದಿಲ್ಲ. ಆರೋಗ್ಯದ ರೊಕ್ಕದ ವ್ಯವಸ್ಥೆ ಹೋಗುವುದು ಇಲ್ಲ ಅಂದ್ರೆ ನಾವು ಕಾಶಿಗೆ ಹೋಗುವುದಿಲ್ಲ. ಹಾಗೆ ಸುಖವನ್ನು ನಾವು ಅನುಭವಿಸಬೇಕು ಅಂದ್ರೆ ಬಹಳ ಅವಶ್ಯಕತೆ ಅದು. ಮೊಟ್ಟ ಮೊದಲ ಈ ಮನುಷ್ಯ ದೇಹ ಇದು ಪರಮಾತ್ಮನ ಕೃಪೆಯಿಂದ ಬಂದದ. ನಮ್ಮ ಪ್ರಯತ್ನ ಅನ್ಬೇಡ್ರಿ ನೀವು. ಆಕಸ್ಮಿಕ ದೇವ ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಬಂತೆ ಮೃತ್ಯ ಲೋಕಕ್ಕೆ ಬಂದು ಮಾನವ ದೇಹವು ಕಂಡೆ ನೋಡ. ಎಷ್ಟು ಚಂದ ಶರಣ ಹೇಳ್ತಾರೆ. ಹೇ ಪರಮಾತ್ಮ, ಇದು ಕಾಕತಾಲಿನ್ಯ. ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ ಮೃತ್ಯ ಲೋಕಕ್ಕೆ ಬಂದು ಮಾನವ ದೇಹವು ಕಂಡೆ ನೋಡ. 64 ಜನ್ಮದವಂತ ಪಶು, ಪಕ್ಷಿ, ಕ್ರಿಮಿ, ಕೀಟಕ, ಹುಳ 84 ಲಕ್ಷ ಯೋನಿಯೊಳಗೆ ಇದು ಕೊನೆ ಶರೀರ. ಇದು ಹಂಗೆ ಅಲ್ಲ.
ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ ಮರ್ತ್ಯ ಲೋಕಕ್ಕೆ ಬಂದು ಮಾನವ ದೇಹ ಕಂಡೆ ನೋಡ. ಯಾವನೋ ಒಬ್ಬ ದರಿದ್ರ ಮನುಷ್ಯ ಕಳ್ತನ ಮಾಡ್ಬೇಕಂತ ಮಾಡಿದ್ದವ, ಕಳ್ತನ ಮಾಡಬೇಕು ಹೊಂಟಿದ್ದವ. ಕಳ್ಳತನ ಮಾಡಿ ಏನು ನನ್ನ ಸಂಸಾರ ನಡೆಸ್ಬೇಕು ಅಂತ ಹೋದ್ರೆ ದಾರ್ಯಾಗ ಸಾಕು, ಮನೆ ಸಂಸಾರ ಸಾಕು, ಎಲ್ಲೇರು ಬದುಕಿ ಎಲ್ಲೇರು ಹೋಗ್ಬೇಕು, ಕಳ್ಳತನ ಮಾಡಿ ಹೆಂಗಾರ ಬದುಕಬೇಕಂತ ಮನ್ಯಾಂಗ ಜಗಳ ತೆಗೆದು ಹೆಣ್ತಿಗೆ ಅವನ ಜಗಳ ಆಗಿದ್ರೆ ದುಡ್ಯಾವಲ್ಲ ದುಃಖ ಪಡ್ಯಾವಲ್ಲ, ಸಂಸಾರ ಸುಖ ಬೇಕನ್ನವ. ಬಹಳ ದೊಡ್ಡ ಗಂಡ ಹೆಣ್ತಿಗೆ ಜಗಳ ಆಯ್ತು, ರಾತ್ರಿ 12 ತನಕ ಜಗಳ ಆಯ್ತು. ಸಾಕಿನಕಿ ಮಾರಿ ನೋಡಬಾರ್ದು, ಈ ಮನೆಗೆ ಬರಬಾರ್ದು ಅಂತ ಸಿಟ್ಟು ಬಂದ. ಏನಪ್ಪಾ ಅಂದ್ರೆ ಎಲ್ಲರೂ ಹೋಗಿ ಬದುಕಬೇಕಂತ ಮನೆ ಬಿಟ್ಟು ನಡೆದ. ರಾತ್ರಿ 12ಕನೆ ಹೊತ್ತು ಹೊಡ್ತಾಗ ನಡೆದ ಎಲ್ಲಿಗಾರು ಹೋಗ್ಬೇಕಂತ ಮಾಡಿದ್ದ. ಲಗ್ನ ಸೀಸನ್ ಇತ್ತು. ಲಗ್ನ ಸೀಸನ್ದಾಗ ವರದ ಅರ್ಬಿ, ಕನ್ಯಾ ಅರ್ಬಿ, ಹಳೆ ಕೊಡ್ತಕ್ಕಂಥ ಬಂಗಾರ, ಆಮೇಲೆ ಅವನ ದಕ್ಷಿಣ ಎಲ್ಲ ತಗೊಂಡು ಮ್ಯಾಲ ಗಾಡಿ ಮೇಲೆ ಇಟ್ಟಿದ್ರು, ಬಸ್ಸಿನ ಮೇಲೆ ಇಟ್ಟಿದ್ರು. 1 ಲಕ್ಷ ರೂಪಾಯಿ, 10 ತೊಲೆ ಬಂಗಾರ, ಚಲೋ ಅರ್ಬಿ, ಸಾಮಾನ ಎಲ್ಲ ಏನಪ್ಪಾ ಅದಕ್ಕೆ ಇಟ್ಟಿದ್ರು. ಗಾಡಿ ಮುಂಜಾನೆ ಸ್ಪೀಡ್ ಇತ್ತು. ಈಗ ಎಲ್ಲಿ ನೋಡೋದಲ್ಲಿ ಇರ್ತಾವಲ್ಲ, ಈಗ ನೀರಾವರಿ ಆಯ್ತು ಅಂದ್ರೆ ಒಂದು ಹಾದಿ ಚಲೋ ಇರಂಗಿಲ್ಲ. ಬಸ್ ಸ್ಪೀಡ್ ನಡೆದಿತ್ತು. ಇವ ನಡೆದಿದ್ದು ಎಲ್ಲೇ ಹೋಗ್ಬೇಕು, ಆಕೆ ಮಾರಿ ನೋಡಬಾರ್ದು, ಹಳ್ಳಿ ಮನೆಗೆ ಬರಬಾರ್ದು ಅಂತ ತಿಳ್ಕೊಂಡು ಹೊಂಟಿದ್ದ. ಆ ಬಸ್ ಸ್ಪೀಡ್ ಹೋಗ ಮ್ಯಾಲ ಟಪ್ ಅಂತ ಜಾರಿ ಒಂದು ಪೆಟ್ಟಿಗೆ ಬಿತ್ತು. ಅಯ್ಯ, ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ. ಮನುಷ್ಯನಿಗೆ ಅದು ಬಿದ್ದದು ನೋಡ್ದ, ಆ ಕಡೆ ನೋಡ್ದ, ಯಾರೆಲ್ಲ ತೆಗೆದು ನೋಡ್ತಾನ. 10 ತೊಲೆ ಬಂಗಾರ, ಲಕ್ಷಗಟ್ಟಲೆ ರೂಪಾಯಿ, ಬೇಕಾಟ ಅರಿವಿ ಎಲ್ಲ ಸಾಮಾನಿದ್ದು. ಆ ಕಡೆ ನೋಡ್ದ, ಪಟಕನೆ ಮ್ಯಾಲಿನ ಅರಿತದ ಹೊಚ್ಕೊಂಡು ನಿಂತ. ಮನೆಗೆ ಹೋಗಬಾರ್ದು, ಆಕೆ ಮಾರಿ ನೋಡಬಾರ್ದಂತ ಮನೆ ಬಿಟ್ಟು ಬಂದವ. ಈಗ ಎಲ್ಲಿಗೆ ಹೋಗ್ತಾನಂತೀರಿ ನೀವು? ಬಹುಶಃ ಸಿದ್ಧಾರ್ಥ ಮಠಕ್ಕೆ ಬರ್ತಾನೆ, ಬಹುಶಃ ಬರ್ತಾನೆ. ಎಲ್ಲರೂ ಗಪ್ಪೆ ಕುಂತೀರಿ, ಬರ್ತದ ನಿಮಗೆ ಬರಂಗಿಲ್ಲ. ಇಟ್ಟು ರೊಕ್ಕ ಅಕ್ಕಿ ನೀನು ಮಾರಿ ನೋಡಂಗಿಲ್ಲ ಅಂತ ಅಕ್ಕಿ ಬೈದು ಕಳಿಸೋದಕ್ಕಿ. ಹಗಲ್ಯಾಂಗ ಹೋಗ್ತಾನ, 10 ಮನೆಗೆ ಹೋದ, ಎಲ್ಲ ಮುಚ್ಕೊಂಡು ಮನೆಗೆ ಹೋದ. ಬಾಗಲು ಬಡದ, ಯಾರು ಅಂದ. ನಾನೇ ಅಂದ. ಮತ್ತ್ಯಾಕೆ ಬಂದು ಮಾರಿ ತೋರ್ಸಕ್? ಹೋಗ್ತೆ ಆ ಕಡೆ ಹಾಳಾಗಿದೆ, ಹೋಗ್ಬೇಕು, ಮತ್ತ್ಯಾಕೆ ಬಂದು? ತೆರೆದರೆ ನೋಡ, ನಾ ತೆರೆಯಂಗಿಲ್ಲ, ನೀನು ಮಾರಿ ನೋಡಂಗಿಲ್ಲ ಅಂದು. ಒಂದಿಟ್ಟು ತೆರಿ ಅಂದ. ಖುಲ್ ಜಾಸ್ತಿ ಹತ್ತುವರ್ದ ಬಂಗಾರ. ನೀನು ಮಾರಿ ನೋಡ್ಲಿಕ್ಕೆ ಅಂದಕ್ಕೆ ಇಕ್ಕ ಹಿಡಿದು ಒಳಗೆ ಜಕ್ಕೊಂಡು ಬಿಟ್ಲಕ್ಕಿ. ಅಂದಕ್ಕಿ ನೀನು ಮಾರಿ ನೋಡಂಗಿಲ್ಲ ಅಂದಕ್ಕಿ ಜಕ್ಕೊಂಡು ಸಂಸಾರ ಹೆಂಗದ್ರಿ? ಸಿಗುವುದಿಲ್ರಿ ಇದು. ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ ಮರ್ತ್ಯ ಲೋಕಕ್ಕೆ ಬಂದು ಮಾನವ ದೇಹ ಕೊಂಡೆ ನೋಡ. ಶಾಸ್ತ್ರ ಅಂತಾರೆ, ಅದಕ್ಕೆ ತಕ್ಕಂತೆ ಗುರು ರೂಪದೇಶವನ್ನು ಪಡೆದು ಜಪ ತಪ ಇವೆಲ್ಲ ದಾನ ಧರ್ಮಾದಿ ಮಾಡದಿದ್ದರೆ ಅದಕ್ಕೆ ದನದಕ್ಕಿಂತನೂ ಕಡಿ ಅಂದ. ನಮ್ಮ ಶಾಸ್ತ್ರದಲ್ಲಿ ಹೇಳಿದೇನೋ ಪರಮಾತ್ಮ, ನನಗೆ ಈ ಮಾನವ ದೇಹವನ್ನು ಕೊಡು, ಇದು ಸಿಗೋದು ಬಹಳ ಕಠಿಣದ್ರಿ, ಬಹಳ ಕಠಿಣದ. ಏನು ನಮ್ಮ ಒಳಗೆ ಇಷ್ಟೇ ಬಂದಿದ್ದೀರಿ ಬರ್ತಾರೆ ಎಷ್ಟು? ಏನು ರೊಕ್ಕ ಹೇಳ್ಯಾರ? ರೊಕ್ಕ ಖರ್ಚು ಮಾಡಿ ಶನಿ ನೋಡ್ತಾನೆ. ರೊಕ್ಕ ಖರ್ಚು ಹೋಟೆಲ್ಗೆ ಹೋಗ್ತಾರೆ, ಪುಕ್ಕಟ ಕೇಳಕ್ಕೆ ಬರಂಗಿಲ್ಲ. ಯಾಕೆ? ಪಾಪ ದೇವೇ ಥಾಪ್, ಪಾಪ ಬರಬಿಡಂಗಿಲ್ರಿ. ಏನಾರು ಮಾಡಿ ನಿಮ್ಗೆ ವಾಪಸ್ ಮಾಡಿಸ್ತದ. ನೀವು ತಯಾರಾಗಿರ್ಬೇಕು. ಬಾಗ ಕಡೆ ಬೀಗರು ಬರ್ತಾರೆ, ಬೀಗರು ಬಂದ ಅಯ್ಯೋ ಎಂದು ಬಂದಿರಿ ಪ್ರವಚನ ನಡಿ ಅಂತೀರೇನು? ಬರ್ರಿ ಒಳಗೆ ಬರ್ರಿ, ಹೋಲಿ ಪ್ರವಚನ ಸ್ವಾಮಿದು ನಡೀತದ, ಬೀಗರು ಸಿಗ್ತದೆ. ಇವೆಲ್ಲ ಪ್ರತಿಬಂಧಕಗಳದಾವ. ಮನುಷ್ಯನಿಗೆ ಇವೆಲ್ಲ ಪುಣ್ಯ ಇಲ್ಲ ಎಂದು ಸಾಧನ ಆಗುವುದಿಲ್ಲ. ಮನುಷ್ಯನಿಗೆ ಮಹಾನ್ ಪುಣ್ಯ ಬೇಕು. ಸಣ್ಣಗೆ ಮಳೆ ಆಯ್ತು, ಹರಕತ್ತಂದ್ರೆ
ಅವು ತೆಗನಾಗೆ ನಿಂದಿರ್ತಾವ, ನೀರು ಮುಂದೆ ಹೋಗಿಲ್ಲ ಅವು ಅಲ್ಲೇ ತಗೊಂಡಿರ್ತಾವ. ಭಾರಿ ಮಳೆ ಬರ್ಬೇಕ್ರಿ, ತೆಗ್ಗು ತುಂಬ್ಕೊಂಡು ಎಲ್ಲ ತುಂಬ್ಕೊಂಡು ಹೋಗ್ತವೆ. ಆದ್ರೆ ಇಟ್ಟಿ ಪಿಟ್ಟಿ ಮಳೆ ಆದ್ರೆ ಅಲ್ಲೇ ತೆಗನಾಗೆ ನಿಂದಿರ್ತಾವ, ನೀರು ಮುಂದೆ ಎಲ್ಲಿ ಹೋಗುದಿಲ್ಲ. ಹಂಗ ನಮ್ಮ ಮನಸ್ಸು ಹೆಂಗದ ಸಣ್ಣ ತೆಗ್ಗಿದ್ದಂಗ ಅದು ಇಲ್ಲೇ ನಿಂದಿರ್ತಾವ, ಅಲ್ಲೇ ಮನ್ಯಾಗ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಬೇಗ ಅಲ್ಲೇ ಡುಮುಕ್ ಅಂತ ಮುಳುಗ್ತಾವ. ಅಲ್ಲೇ ದಾಟಬೇಕಾದ್ರೆ ಬಹಳ ಜೋರು ಫೋರ್ಸ್ ಬೇಕ್ರಿ ನೀರಿಂದು, ಅಂದ್ರ ಹರಿದು ಹೊಳಿ ಸೇರ್ತವೆ. ಇಲ್ಲ ಎಲ್ಲರ ತಿಪ್ಪೆ ಗಿಪ್ಪೆ ಹೋಗಿ ನೀರು ನಿಂದಿರ್ತಾವ, ಹೊಲಸಾಗ್ತಾವ. ಯಾರ ದನನೂ ಕುಡಿಯಂಗಿಲ್ಲ, ಮನುಷ್ಯನೂ ಕುಡಿಯಂಗಿಲ್ಲ. ಪುಣ್ಯ ಬೇಕ್ರಿ. ಪುಣ್ಯ ಇಲ್ಲದೆ ಇವ್ಯಾವ ಸಿಗುವುದಿಲ್ಲ, ಪಕ್ಕ ತಿಳ್ಕೋರಿ. ಶಾಸ್ತ್ರ ಹೇಳ್ಯಾರ ಪುಣ್ಯ ಇಲ್ಲದೆ ಏನೇನು ಸಿಗ್ತದ ಅಂತಕ್ಕಂಥದ್ದು ಬಹಳ ಚಂದ. ನಮ್ಮ ಮಹಾತ್ಮರಪ್ಪ ಅಂತ ಕೇಳ ಪುಣ್ಯ ಇಲ್ಲದೆ ಯಾವುದು ಸಿಗುವುದಿಲ್ಲ ಅಂತ ಹೇಳ್ಯಾರ. ಏನೇನು ಮನುಷ್ಯನಿಗೆ ಮೊದಲು ಈ ಮಾನವ ದೇಹ ಸಿಗಬೇಕಾದ್ರೂ ಪುಣ್ಯ ಬೇಕು. ಲಕ್ಷ್ಯ ಇಡ್ರಿ, ಸುಮ್ಮ ಆಗಲ್ರಿ. ಅದ ಮಾನವ ಶರೀರದೊಳಗೆ ಎಲ್ಲ ಅವಯವ ಇರ್ಬೇಕಂದ್ರೆ ಪುಣ್ಯನೇ ಬೇಕು. ಪುಣ್ಯ ಫಲದಿ ಪೂರ್ಣಾಂಗಮದಕ್ಕೂ ಶಾಸ್ತ್ರ ಹೇಳ್ತಾರೆ. ಪುಣ್ಯ ಇತ್ತು ಅಂದ್ರೆ ಕಣ್ಣ ಕಿವಿ ಕೈಯ ಕಾಲ ಎಲ್ಲ ಬರೋ ಬೀಳ್ತಾವ. ಏನಾರು ಸ್ವಲ್ಪ ಕಡಿಮೆ ಇತ್ತು, ಕಣ್ಣರೇ ಹೊಕ್ಕದ, ಕಿವಿಯರೇ ಬೆಳಗದ, ಕಾಲರೇ ಬಂಕ್ ಹಾಕದ, ಕೈಯರೇ ಹಿಡಕ್, ಏನಾರೇ ಪಾಪದ್ಯ ಫಲ ಅವು. ಸಂಪೂರ್ಣ ಪುಣ್ಯ ಫಲದಿ ಪೂರ್ಣಾಂಗಮದಕ್ಕೂ. ಪುಣ್ಯ ಫಲ ಇತ್ತು ಅಂದ್ರೆ ಪೂರ ಕಣ್ಣ ಕಿವಿ ಸಕಲ ಎಲ್ಲ ಇಂದ್ರಿಯಗಳು, ಮನಸ್ಸು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅದ್ರ ಜೊತೆಗೆ ಮನಸ್ಸು ಪುಣ್ಯವಂತರಿಗೆ ಅವೆಲ್ಲ ಸರಿ ಇರ್ತಾವ, ಪಾಪಾತ್ಮನಿಗೆ ಸರಿ ಇರುವುದಿಲ್ಲ. ನೋಡಕ್ ಬರ್ಲಿ ಅಂದ್ರೆ ಎಷ್ಟು ಕಷ್ಟದ ಗೊತ್ತದ ರೀ. ಕುಡ್ಡಾದ್ರೆ ಕಿವುಡಾದ್ರೆ ಎಷ್ಟು ಮಂದಿ ನಗತಾರ ಗೊತ್ತದ ರೀ. ಮೂಕಾದ್ರೆ ಗೊತ್ತದ್ರಿ ಹೆಂಗ ಹಾಕದ, ಎಷ್ಟು ಕಷ್ಟ ಅದ. ಅವ್ನಿಗೆ ಮುಕ್ಕುರ್ದು ನೋಡ್ಬೇಕು, ಕಿವುಡ್ರದ್ದು ನೋಡ್ಬೇಕು, ಕುಡ್ರದ್ದು ನೋಡ್ಬೇಕು. ಪರಂತು ನಮ್ಗೆ ಪರಮಾತ್ಮ ಎಲ್ಲ ಕೊಟ್ಟಾನ ಅಂದ್ರು ಕಿವಿ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ, ಕಣ್ಣಿಂದ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ, ಬಾಯಿ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಇವನಿಗೆ ಮನುಷ್ಯ ಅನ್ಬೇಕೇನು ದನ ಅನ್ಬೇಕು ಅಂತ ಕೇಳ್ತಾರೆ. ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು, ಬಾಲು ಕೋಡಿಲ್ಲದ 2 ಕಾಲಿನ ದನ. ಅದಕ್ಕೆ ಮಹಾತ್ಮರು ಪುಣ್ಯವನ್ನೇ ಮಾಡು. ಪುಣ್ಯದಿಂದ ಇವೆಲ್ಲ ಇರ್ತಾವ. ಪುಣ್ಯ ಇದ್ರನೆ ಎಲ್ಲ ಬರ್ತದೆ. ನಾವೇನು ಕೇಳೋದಿರುತ್ತೆ, ಪುಣ್ಯ ಇದ್ರೆ ತಾನೇ ನಡೆದ ನಿಮ್ಮ ಮನೆಗೆ ಬರ್ತಾವ, ನಡೆದ ನಿಮ್ಮ ಮನೆಗೆ ಬರ್ತಾವ. ಇಲ್ಲ ಅಂದ್ರೆ ಏನು ಪ್ರಯತ್ನ ಮಾಡಿದ್ರು ಕೂಡ ಬರಂಗಿಲ್ಲ. ಅದಕ್ಕೆ ಮನುಷ್ಯನಿಗೆ ಒಂದು 10-13 ವಸ್ತು ಪುಣ್ಯ ಇದ್ರೆ ಬರ್ತಾವ ಅಂತ ಮಹಾತ್ಮರು ಬರ್ದಾರೆ. ಅವೇನೇನು ಅಂತ ಹೇಳ್ತಾರ ಅವರು. ಮಾನುಷ್ಯಂ ಅವರ ಜನ್ಮ ಇರೋ ದೀರ್ಘಾಯು ಆರೋಗ್ಯತ, ಸನ್ಮಿತ್ರಂ ಸುಸುತ, ಸತಿ ಭಾರ್ಯ ಪ್ರಿಯತಮ, ಭಕ್ತಿಶ್ಚ ನಾರಾಯಣೆ, ವಿದ್ವತ್ವಂ ಸುಜನತ್ವಂ, ಇಂದ್ರಿಯ ಜಯೋ, ಸತ್ಪಾತ್ರ ದಾನೇ ರತಿ, ತ್ವೇ ವಿನಾ ತ್ರಯೋಗುಷ ಪುಣ್ಯೇನ ವಿನಾ ಲಭ್ಯತೆ. ಪುಣ್ಯ ಇಲ್ಲಿ ಇವು 13 ಸಾಮಾನು ಸಿಗಂಗಿಲ್ಲ ಅಂತ. ರೊಕ್ಕ ಇದ್ರೆ ಪ್ಯಾಟಿಗೆ ಹೋದ್ರೆ ಬೇಕಾ ಸಿಗ್ತದ್ರಿ. ರೊಕ್ಕ ಇಲ್ಲ ಅಂದ್ರೆ ಏನೂ ಸಿಗೋದಿಲ್ಲ. ರೊಕ್ಕ ಹೆಂಗೆ ಸಿಗ್ತದೆ? ಪುಣ್ಯ ಇದ್ರೆ ಸಿಗ್ತದೆ. ಈಗ ಪಾಪ ಮಾಡಲಿಕ್ಕೆ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದೆ ಅಂತ ಬರ್ತದೆ. ಈ ವರ್ಷ ಮುಂದೆ ಏನಾರ ಬಿತ್ತು ಬೆಳಿನಿ, ಭೂಮಿಯಾಗ ಏನಾರ ಹಾಕು, ಹಿಂದೆ ಹಾಕಿದೆ ಅಂತೆ ಈಗ ಬೆಳಿ ಬಂದದ. ಇನ್ನು ಮುಂದೆ ಏನು ಹಾಕ್ತಿ ಅದು ಬೆಳಿ ಮುಂದೆ ಬರ್ತದೆ. ಹಿಂದೆ ಮಾಡಿದ ಪುಣ್ಯ ಹಿಂದುಂಡುಣಬೇಕು ಆತ್ಮ, ಹಿಂದೆ ಮಾಡಿದ ಪುಣ್ಯ ಮುಂದುಂಡುಣಬೇಕು ಆತ್ಮ. ಸೃಷ್ಟಿ ನಿಯಮದದು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಜೀವ ಏನು ಮಾಡ್ತೀವಿ ಅದೇ ವಾಪಸ್ ಬರ್ತದೆ. ಮಾಡಲಾರ್ದು ವಾಪಸ್ ಬಾ ಅಂದ್ರೆ ಬರಂಗಿಲ್ಲ. ಅದಕ್ಕೆ ನಿಮಗೆ ಒಳ್ಳೇದು ಇವು 13 ಬೇಕಂದ್ರೆ ಪುಣ್ಯನೇ ಮಾಡ್ರಿ ಅಂದಾರ. ಏನ್ ಹೇಳ್ತಾರ ಅವರು? ಮಾನುಷ್ಯಂ ವರಜನ್ಮ ವಿಭವ, ಮನುಷ್ಯನಾಗಿ ಹುಟ್ಟಬೇಕು ಅಂದ್ರೆ ದುರ್ಲಭದೇ. ದುರ್ಲಭಂ ತ್ರಮೇವ ತದ್ದೇವಾನುಗ್ರಹೇತುಕಂ, ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ. ಜಗತ್ತಿನೊಳಗೆ ಇವು 3 ಸಿಗೋದು ಬಹಳ ದುರ್ಲಭದ. ಮನುಷ್ಯಾಗಿ ಹುಟ್ಟ್ಯಾರ, ಬಹಳ ಮಂದಿ ಮನುಷ್ಯತ್ವನೇ ಇಲ್ಲ. ಆಕಾರದ ಪ್ರಕೃತಿ ಇಲ್ಲ. ಮನುಷ್ಯನ ಪ್ರಕೃತಿ ಇರಬೇಕು, ಸ್ವಭಾವ ಇರಬೇಕು.
ಅವನಿಗೆ ಮನುಷ್ಯ ಅಂತ. ಮನುಷ್ಯ ಇದು ದಂದಂಗ ವ್ಯವಹಾರ ಮಾಡೋನು ಮನುಷ್ಯ ಅನ್ನಂಗಿಲ್ಲ ಅವ. ಅದಕ್ಕೆ ಹೇಳ್ತಾರೆ ಮನುಷ್ಯತ್ವ ಅಂದ ಮನುಷ್ಯ ಹುಟ್ಟಬಹುದು, ಮನುಷ್ಯತ್ವ ಬರುವುದಿಲ್ಲ. ಏನ್ರ ಆಡೋದೇನು ಮನುಷ್ಯತ್ವ ಅದೇ ಇಲ್ಲ ಏನಂತ ಬೈತೀನಿ. ಮನುಷ್ಯ ಅದೇ ಇಲ್ಲ ಅಂತ ಯಾರು ಬೈತಾರೇನು? ಮತ್ತು ಇದ್ರಿಗೇನಂತ ನಾವು ಮನುಷ್ಯತ್ವ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಮಾಡಬೇಕು, ಏನು ಆಡಬೇಕು, ಏನು ಕೇಳಬೇಕು, ಏನು ಹೇಳಬೇಕು ಅದು ಗೊತ್ತಿಲ್ಲ ಅಂದ್ರೆ ಅವನಿಗೆ ಮನುಷ್ಯತ್ವ ಅನ್ನಂಗಿಲ್ಲ. ಮನುಷ್ಯ ಅದನ್ನ, ಮನುಷ್ಯತ್ವ ಇಲ್ಲ. ಮನುಷ್ಯತ್ವ ಇಲ್ಲ ಅಂತಂದ್ರೆ ಅವನಿಗೇನು ಕಿಮ್ಮತ್ತಿಲ್ಲ. ಸುಳ್ಳಿಲ್ಲ ಅಂತಂದ್ರೆ ಬೆಂಕಿಗೇನು ಕಿಮ್ಮತ್ತಿಲ್ಲ. ಸುಡ್ತವೆ ಅಂದ್ರೆ ಬೆಂಕಿ ಕಿಮ್ಮತ್ತದ, ಸುಳ್ಳಿಲ್ಲ ಅಂದ್ರೆ ಏನು ಕಿಮ್ಮತ್ತದ ಅದಕ್ಕೆ ಇದ್ಲಿ ಅಂತ. ಹಾಗ ಮನುಷ್ಯತ್ವ ಇದ್ರ ಮನುಷ್ಯನ ಕಿಮ್ಮತ್ತ. ಮನುಷ್ಯತ್ವ ಇಲ್ಲ ಅಂದ್ರೆ ಬೆಂಕಿಯಲ್ಲಿ ಸುಡುವ ಗುಣವಿದ್ದಂತೆ ಮನುಷ್ಯತ್ವ. ಬೆಂಕಿ ಬಂದವರು ಸುಡ್ತದೆ. ಮನುಷ್ಯತ್ವ ಎಲ್ಲರನ್ನ ಕೃಪಾ ಮಾಡ್ತದ, ಎಲ್ಲರ ಮೇಲೆ ದಯ ಮಾಡ್ತದ, ಸದಾಚಾರ ಇರ್ತಾನ, ಸದ್ವರ್ತನೆ ಇರ್ತಾನ. ಅದಕ್ಕೆ ಅವನಿಗೆ ಮನುಷ್ಯತ್ವ ಅಂತ. ಇದು ಭಾಳ ಕಠಿಣ ರೀ. ಭಾಳ ಮಂದಿ ಹುಡುಕಾಡಿದ್ರೆ ಸಿಗಂಗಿಲ್ಲ ಜನರಂತೆ, ಹುಡುಕಾಡಿದ್ರೆ ಸಿಗಂಗಿಲ್ಲ. ಮನುಷ್ಯ ಹಂಗೆ ಅದಾರ, ಆಕಾರ ಮನುಷ್ಯ ಅದ, ಪರಂತು ಪ್ರಕೃತಿ ಮನುಷ್ಯ ಇಲ್ಲ. ಪಶು ಅದ, ಮಂಗ್ಯ ಇದ್ದಂಗೆ ಅದ, ಹುಲಿ ಇದ್ದಂಗೆ ಅದಾನ, ಕಡ್ಡಿ ಇದ್ದಂಗೆ ಅದಾನ. ಅವೆಲ್ಲ ಕತಿ ಅದಾವ. ಕಡ್ಡಿ ಯಾಕಂತಾರೆ, ಹುಲಿ ಯಾಕಂತಾರೆ, ಎಲ್ಲ ಕತಿ ಅದಾವ. ಮನುಷ್ಯ ಹಂಗದ. ಅದಕ್ಕೆ ಹೇಳಿದ್ರು ಅವರು, ಈ ಮನುಷ್ಯ ಜನ್ಮ, ಮನುಷ್ಯನೊಳಗೆ ಮನುಷ್ಯತ್ವ ಬರಬೇಕು ಅಂದ್ರೆ ಬಹಳ ಪುಣ್ಯ ಬೇಕ್ರಿ. ಅದಕ್ಕೆ ಹೇಳ್ತಾರೆ ಅವರು, ಮಾನುಷ್ಯಂ ವರ ಜನ್ಮ ಇಹವು ದೀರ್ಘಾಯು ಆರೋಗ್ಯತ. ಮನುಷ್ಯ ಬಹಳ ದಿವಸ ಬದುಕಬೇಕಂದ್ರೆ ಹಾಗಾಗಿಲ್ರಿ. ದೀರ್ಘಾಯು ಪುಣ್ಯ ಇದ್ರೆ ಬರ್ತದೆ. ಹುಟ್ಟಿದ ಕೂಡಲೇ ಪಟ್ನೆ ಸಾಯ್ತವ. ಮನುಷ್ಯನ ಜೀವಂತ ಇಡುವುದು ನಿಮ್ಮ ಕರ್ಮಗಳು. ಸುಖ ಕೊಡಾಕ ಪುಣ್ಯ ಕರ್ಮ ನಿಮ್ಮ ಜೀವಂತ ಇಡ್ತದ, ದುಃಖ ಕೊಡಾಕ ನಿಮ್ಮ ಪಾಪ ಕರ್ಮ ಜೀವಂತ ಇಡ್ತದ. ನಿಮ್ಗೆ ಸಾಯ್ಗುಡಂಗಿಲ್ಲದು. ಯಾಕೆ ನೀವು ಪಾಪ ದುಃಖ ಭೋಗಿಸ್ಬೇಕಾಗ್ಯದ. ಈಗ ಹೆಂಗೆ ಸಾಯ್ತೀನಿ? ಸಾಯಂಗಿಲ್ಲ. ನೀ ಮಾಡಿದ ಪುಣ್ಯ ಸುಖ ಭೋಗಿಸ್ಬೇಕಾಗ್ಯದ. ನಿಮ್ಗೆ ಸಾಯ್ಗುಡಂಗಿಲ್ಲ. ನಿನ್ನ ಪುಣ್ಯ ಕರ್ಮ ಪಾಪನೂ ನಿಮ್ಗೆ ಸಾಯ್ಬಿಡಂಗಿಲ್ಲ, ಪುಣ್ಯನ ಸಾಯ್. ಯಾಕೆ? ಅದು ಉಣವ್ರು ಯಾರು? ಮಾಡಿದ್ದುಣ್ಣೋ ಮಾರಾಯ. ನೀ ಮಾಡಿದ ಪಾಪ ಯಾರು ಉಣಬೇಕು? ಸಾಯ್ತೀನಿ ಅಂದ್ರೆ ಸಾಯಂಗಿಲ್ಲ. ಇರು, ದುಃಖ ಪಡು, ಹೋಳಿ ಹುಣ್ಣೆ ಮಾಡು, ಅಳು ಮಾಡು. ಸಾಯಕ್ಕೆ ಪರ್ಮಿಷನ್. ಪಾಪ ಮಾಡಿದ್ರೆ ಉಣವ್ರು ಯಾರಪ್ಪ? ನೀವು ಮಾಡೋದು ಪುಣ್ಯ ಮಾಡೋದು ನೀವು ಉಣವ್ರು ಯಾರಪ್ಪ? ಪುಣ್ಯ ನಿಮಗೆ ಸಾಯ್ಬಿಡಂಗಿಲ್ಲ, ಆ ಸುಖ ಭೋಗಿಸಬೇಕು. ಪಾಪ ನಿಮ್ಗೆ ಸಾಯ್ಬಿಡಂಗಿಲ್ಲ, ಆ ದುಃಖ ಭೋಗಿಸ್ಬೇಕು. ಅದಕ್ಕೆ ಹೇಳ್ತಾರೆ ಅವರು. ಶಾಸ್ತ್ರ ಅಂತ ಏನಪ್ಪ ಅಂತ ಕೇಳಿದ್ರು, ದೀರ್ಘಾಯು. ಆ ಪುಣ್ಯ ಪಾಪ ಕರ್ಮಗಳು ಮಾಡ್ತಾವ. ಬಹಳ ನೀವು ಬದುಕು ಹೇಳಿದ ಪುಣ್ಯ ಬೇಕ್ರಿ ಮನುಷ್ಯನಿಗೆ. ಎಲ್ಲಕ್ಕಿಂತ ಪುಣ್ಯ ಇದೆ. ಆರೋಗ್ಯದಿಂದ ಬಹಳ ಪುಣ್ಯ ಇದೆ. ಪುಣ್ಯ ಇದ್ದವರು ಆರೋಗ್ಯ ಇರ್ತಾರೆ ಸದಾ. ಇಲ್ಲ ಅಂದ್ರೆ ಮನುಷ್ಯನಿಗೆ ರೋಗ 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 ರೋಗ. ಮನುಷ್ಯನಿಗೆ ರೋಗ ಪಾಪದಿಂದ ಬರ್ತಾವ. ಮನುಷ್ಯರಿಗೆ ರೋಗ ಮಾಡಬಾರದನ್ನು ಮಾಡಬಾರದು ಮಾಡೋದು, ತಿನ್ನಬಾರ್ದನ್ನು ತಿನ್ನೋದು, ನೋಡಬಾರ್ದನ್ನು ನೋಡುವುದು, ಆಡಬಾರ್ದನ್ನು ಆಡುವುದರಿಂದ ರೋಗ ಬರ್ತಾವ. ಯಾವ ಮನುಷ್ಯ ಹಮೇಶ ಇವು ಆಡಲಾರ್ದೆ ಇರ್ತಾರೆ, ಅವರು ಆಯುಷ್ಯನೂ ದೀರ್ಘ ಆಗ್ತದೆ, ಆರೋಗ್ಯನೂ ಇರ್ತದೆ. ಪಾಪದಿಂದ ರೋಗ ಬರ್ತಾವೆ, ಲಕ್ಷ್ಯ ಇಡಬೇಕು. ರೋಗ ಹಂಗೆ ಬರಂಗಿಲ್ಲ. ನಾವು ಮಾಡೋದು ತಪ್ಪೇ. ಶಾಸ್ತ್ರ ಹೇಳ್ತದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಶಾಸ್ತ್ರ ಹೇಳ್ತದೆ ಏನು ಉಣಬೇಕು, ಯಾವಾಗ ಉಣಬೇಕು, ಎಷ್ಟು ಉಣಬೇಕು, ಯಾರ್ದು ಉಣಬೇಕು, ಹೆಂಗೆ ಉಣಬೇಕು, ಎಲ್ಲಿ ಉಣಬೇಕು. ಉಣೋದ್ರಾಗ ಇಷ್ಟ ಎಲ್ಲ ಅದ. ನಮ್ಮೆಲ್ಲ ಬುದ್ಧಿ ಯಾಕೆ ಹಾಳೆಗೆ ಒಂದು ಕೇಳಿದ್ರೆ ಅದೇ ಬುದ್ಧಿದು ಕೊನೆ ಅಂಶ ಏನಾಗ್ತದ? ಅನ್ನದ ಕೊನೆ ಅಂಶ ಬುದ್ಧಿ ಹಾಕದ. ಹೆಂಗ ಕಬ್ಬಿಂದು ಕೊನೆ ಅಂಶ ಪಾಕ ಆಗಿ ಬೆಲ್ಲಾಗಿ ಸಕ್ಕರೆ ಹಾಕದ, ಹಂಗ ನಾವು ಉಂಡುದ ಅನ್ನ ಅದೆಲ್ಲ ಆಗಿ ಕಣಿಗೆ ಏನಾಗ್ತದ? ಬುದ್ಧಿ ಹಾಕದ.
ಕಬ್ಬು ಸಿಹಿ ಇತ್ತು, ಸಕ್ಕರೆ ಸಿಹಿ ಇತ್ತು. ಶಾಸ್ತ್ರವಾಗಿ ಹೇಳ್ತಾರೆ, ನಮ್ಮ ಅನ್ನನೇ ನಮ್ಮ ಬುದ್ಧಿ ಕಳಿಸೋದು. ನಮ್ಮೆಲ್ಲರ ಬುದ್ಧಿ ಯಾಕೆ ಕೆಟ್ಟದ ಅಂತ ಕೇಳಿದ್ರೆ, ಎಲ್ಲರೇ ಉಣ್ತೇವಿ, ಯಾರದರೆ ಉಣ್ತೇವಿ, ಹೆಂಗರೇ ಉಣ್ತೇವಿ, ಏನು ಬಂದದ್ದು ಉಣ್ತೇವಿ. ಬುದ್ಧಿ ಸರಿ ಇರುವುದಿಲ್ರಿ, ಬುದ್ಧಿ ಸರಿ. ಎಳೆ ನೂಲಿದ್ರೆ ಅರಿವಿ ನೂಲಿಂದು, ಎಳೆ ರೇಷ್ಮೆ ಇದ್ದ ಅರಿವಿ ರೇಷ್ಮೆದು. ಹಾಗ ಏನು ಅನ್ನ ಉಣ್ತೀರಿ, ಅನ್ನನೇ ಕೊನೆಗೆ ಬುದ್ಧಿ ಆಕ್ಕದ. ನಿಮ್ಮ ಬುದ್ಧಿ ಸರಿ ಇರ್ಬೇಕಂದ್ರೆ ನೀವು ಊಟ ಮಾಡು ಅನ್ನ ಸರಿ ಇರಲಿ, ಸರಿ ಜಗದಾಗ ಉಣ್ರಿ, ಸರಿ ರೀತಿಯಾಗಿ ಉಣ್ರಿ, ಎಷ್ಟು ಬೇಕು ಅಟ್ಟೆ ಉಣ್ರಿ, ತುತ್ತಿಗೆ ಲಿಂಗವನ್ನು ನೆನೆದು ಉಣ್ರಿ ಅಂತ ಬಸವಣ್ಣ ಹೇಳಿದಾರಲ್ಲ. ಹಾಗೆ ಊಟ ಮಾಡಿದ್ರೆ ಬುದ್ಧಿ ಸರಿ ಇರ್ತದೆ. ಬುದ್ಧಿ ಸರಿ ಇತ್ತು, ಆರೋಗ್ಯ ಇರ್ತದೆ. ಪುಣ್ಯ ಇದ್ರನೆ ಮನುಷ್ಯ ಆಗ್ತಾನ, ಪುಣ್ಯ ಇದ್ರನೆ ಬಹಳ ದಿವಸ ಬದುಕ್ತಾನ, ಪುಣ್ಯ ಇದ್ರನೆ ನಿರೋಗಿ ಆಗ್ತಾನೆ. ಪುಣ್ಯ ಎಷ್ಟು ಕೆಲಸ ಮಾಡ್ತಾನೆ ನೋಡು. ಒಂದು ದುಡ್ಡಿದ್ರೆ ಎಲ್ಲ ಹಾಕದಿಲ್ಲ, ದುಡ್ಡಿದ್ರೆ ಮನೆ ಹಾಕದ, ಎಲ್ಲ ಕಾರ್ ಹಾಕದ, ಮೋಟರ್ ಹಾಕದ, ಹೋಟೆಲ್ ಹಾಕ್ತದ, ಹೆಂಡ್ ಎಲ್ಲ ಬರ್ತದ. ಆ ದುಡ್ಡು ಹೆಂಗೆ ಬರ್ತದೆ ಹಂಗೆ ಹೋಗ್ತದೆ. ಶಾಸ್ತ್ರದೊಳಗೆ ಬಹಳ ಚಂದ ಹೇಳ್ಯಾರ್ರಿ. ಅದಕ್ಕೆ ಮಹಾತ್ಮರು ಹೇಳಿದಪ್ಪ ಅಂತ ಕೇಳಿದ್ರೆ, ಮನುಷ್ಯನಿಗೆ ಜೀವನದಲ್ಲಿ ಒಬ್ಬನೇ ಇರಕ್ಕೆ ಬರಂಗಿಲ್ಲ. ಏಕಾಕಿ ನರಮತೆ, ಪರಮಾತ್ಮನೇ ಒಬ್ಬನೇ ಇಲ್ಲ ಅಂತ ಇಂಥ ಮಂದಿಗೆಲ್ಲ ಮಾಡ್ಯಾನ. ಸುಮ್ಮನೆ ಇರಬಾರ್ದ, ಸುಮ್ಮನೆ ಇದ್ರೆ ಕಿರಿಕಿರಿ ಇತ್ತಿಲ್ಲ. 84 ಜನ್ಮ ರಾಶಿಗಳನ್ನ ತಯಾರು ಮಾಡೋದು ಅವನಿಗೆ ಏಕಾಕಿ ನರಮತೆ. ಪರಮಾತ್ಮ ಮನುಷ್ಯ ಬರ್ಲತ್ ಇಷ್ಟೆಲ್ಲ ಆಟ ಆಡ್ಯಾನ. ನೀವೊಬ್ಬರೇ ಇದ್ರಿ, ಭಾಳ ಆರಾಮ ಇರ್ತೀರಲ್ಲ, ಸುಮ್ಮನೆ ಇರ್ತೀರಿ. ಮತ್ತೆ ಹೆಂಡತಿ ಮಾಡ್ಕೊಂಡು ನಾ ಕಡಕ್ಕೆ ಹಿಂಗೆ ಹಾಕಿ ಕುಂತಿದ್ವಿ. ಮನುಷ್ಯನಿಗೆ ಒಬ್ಬಿದ್ರೆ ಎಷ್ಟು ಆನಂದ ಇಲ್ಲ, ಬೇಕು 4 ಮಂದಿ ಬೇಕು. ಹಾಗೆ ಮನುಷ್ಯ ಇರಂಗಿಲ್ಲ. ಸನ್ಮಿತ್ರಂ, ಒಳ್ಳೆ ಗೆಳೆ ಸಿಗುವುದು ಪುಣ್ಯ ಬೇಕ್ರಿ. ನಿಮ್ಮನ್ನು ಫಾಯ್ದೆ ತಗೊಳ್ಳೋ ಗೆಳೆಯರು ಭಾಳ ಮಂದಿ ಅಲ್ಲ. ನಿಮ್ಮ ಲಾಭ ತಗೊಳ್ಳೋದು ಮೈತ್ರಿಣಿ ಮಿತ್ರರು ಸಿಗ್ತಾರೆ, ನಿಮಗೆ ಲಾಭ ಕೊಡೋರು ಸಿಗೋದಿಲ್ಲ. ಮಿತ್ರ ಹೆಂಗಿರ್ಬೇಕು ಅಂದ್ರೆ ಹಾಲ ನೀರಿನಂಗಿರ್ಬೇಕ್ರಿ. ಒಲೆ ಮೇಲೆ ಹಾಲು ಇಟ್ಟಿರ್ತೀರಿ, ಹಾಲು ಕುದೀತದ. ಮುಂದೇನು ಹಾಕದ್ರಿ, ಹೆಚ್ಚು ಉರಿದ್ರೆ ಉಕ್ಕಿ ಒಲೆಗೆ ಬೀಳ್ತದ ಇಲ್ರಿ. ಅವಾಗೇನು ಮಾಡ್ತೀರಿ ಹೆಣ್ಮಕ್ಳು ಶಾಣೆಯರು? ಪೂರ ಒಳಗಿನ ನೀರೆಲ್ಲ ಸುಡ್ತಂದ್ರೆ ಹಾಲ ಉಕ್ಕುತ್ತದ, ಉಕ್ಕಿ ಬೆಂಕಿಯಾಗಿ ಬೀಳಕ್ ಪ್ರಯತ್ನ ಮಾಡ್ತದ. ಯಾಕೆ? ನನ್ನ ಮಿತ್ರ ಸುಟ್ಟು ಹೋದಂದ್ರೆ ನಾ ಯಾಕೆ ಇರಲಿ, ನಾನು ಸಾಯ್ಬೇಕಂತ ಅದು ಬೆಂಕಿಯಾಗಿ ಬೀಳಕ್ಕೆ ಚೇಂಜ್ ಮಾಡ್ತದೆ. ಅವಾಗ ಹೆಣ್ಮಕ್ಳು ಭಾಷೆ ಹೇಳ್ತೀರಿ, ಏನು ಮಾಡ್ತೀರಿ? ಒಂದೆರಡು ಎಣ್ಣೆ ಹಾಕಿದ್ರಿ, ಮತ್ತು ಹಾಲು ಒಳಗೆ ಹೋಗ ಸಿಕ್ಕ ನಮ್ಮ ಮಿತ್ರ ಅಂತ ಮತ್ತೆ ಒಳಗೆ ಹೋಗ್ತಾನೆ. ಹಾಗೆ ಗೆಳತನ ಹೆಂಗಿರ್ಬೇಕು? ಸಣ್ಣ ಮಿತ್ರ. ನಾವು ಗೆಳೆಯರು ಮಾಡ್ಕೋತೇವೆ ನಮ್ಮ ಫಾಯ್ದಕ್ಕೆ, ನಮ್ಮ ಲಾಭ ಹೆಂಗಿದೆ ಗೆಳೆಯರು ಇಲ್ಲ. ಮಿತ್ರ ತನ್ನ ಲಾಭ ನೋಡಂಗಿಲ್ಲ, ಅವ್ರ ಲಾಭ ನೋಡ್ತಾನೆ, ಅವನಿಗೆ ಮಿತ್ರ ಅಂತಾರೆ. ಅವ್ರಿಗೆ ದುಃಖ ಆಗಬಾರ್ದು, ಅವ್ರಿಗೆ ಕಷ್ಟ ಆಗಬಾರ್ದು, ಅನವನಿಗೆ ಗೆಳೆ ಅಂತಾರೆ. ತನ್ನ ಲಾಭ ಸಲುವಾಗಿ ನಿಮ್ಮ ಗೆಳತನ ಮಾಡೋ ಮಿತ್ರ ಅಲ್ಲಮ್ಮ, ನಾಲಾಯಕ. ಜಗತ್ನಾಗ ಇವರೇ ಬಹಳ ಅದಾರ. ಗೆಳತನ ಯಾಕೆ ಮಾಡ್ತಾರೆ? ಹೊರಂತಕ್ಕೆ ಹೋದ್ರೆ ನಾವು ವ್ಯಾಪಾರ ಹಾಕದ, ಉದ್ಯೋಗ ಹಾಕದ, ಕೆಲಸ ಆಗ್ತಾವ ಅಂತ ಗೆಳತನ ಮಾಡ್ತಾರೆ. ನಿಮ್ಮ ಕೆಲಸಕ್ಕಲ್ಲ, ತಮ್ಮ ಕೆಲಸಕ್ಕೆ. ಅಂತ ಯೋಗ್ಯ ಮಿತ್ರ ಸಿಗೋದು ಪುಣ್ಯ ಬೇಕ್ರಿ, ಪುಣ್ಯ ಬೇಕು. ಹೆಂಗ ಪರಮಾತ್ಮನಿಗೆ ಮಿತ್ರ ಆದ, ಹೆಂಗ ಮಿತ್ರ ಆದ? ಎಂತ ಮಿತ್ರ ಇದ್ರಿ ಇಬ್ರು? ಕೃಷ್ಣ ಪರಮಾತ್ಮ, ಸುಧಾಮ. ಹಿಂಗಿರ್ಬೇಕು ಮಿತ್ರರು, ಹಿಂಗಿರ್ಬೇಕು. ಏನಿಲ್ಲ, ಎಲ್ಲ ಪರಮಾತ್ಮನ ಕೀರ್ತಿ ಬಹಳ ಬೆಳೆಯಕ್ಕೆ ಹತ್ತು ಕೂಡಲಿ ಸುಧಾಮ ಇಬ್ರು ಕೂಡಿ ಗುರುಗಳ ಹಂತಕ್ಕೆ ಅಡವ್ಯಾಗಿದ್ದು ಸಾಲಿ ಕಲ್ತವ್ರು ಕೃಷ್ಣ ಅವರು. ಮುಂದೆ ಇವ ರಾಜ ಮಗ ರಾಜ ಆದ, ಅವ ಕೆಟ್ಟ ಬಡ ಬ್ರಾಹ್ಮಣ.
ಇರಾಕ ಮನೆ ಇಲ್ಲ, ಉಡಾಕ ಅರಿವಿಲ್ಲ, ತಿನ್ನಾಕ ಏನಿಲ್ಲ. ದಟ್ಟ ದರಿದ್ರ ಇಬ್ರು ಕೂಡ ತರ್ತಾರೆ, ಗೆಳೆಯರೇ ಲಂಗೋಟಿಯ, ಪರಂತು ಏನಿಲ್ಲ. ಅವ ಶ್ರೀಮಂತ. ಮನ್ಯಾಗ ಹೆಣ್ತಿ ಮೇಲೆ ಮೇಲೆ ಅನ್ನಕ್ಕೆ, ಏನ್ರಿ ನಿಮ್ ಗೆಳೆಯ ಅದಾನಂತ, ರಾಜ ಅದಾನ, ಬಹಳ ಭಾರಿ ಅದಾನ, ಎದಕ್ರಿ? ಹೋರಿ ಅಮ್ಮ, ಹೋರಿ ಅಮ್ಮ, ಏನಾರ ಕೇಳಿ ತಗೊಂಬರ್ರಿ ಅವನ ಅಂತ್ಯಾಕ. ಗೆಳೆಯ ಅಂತ ಎದಕ್ಕಂತಾರೆ? ತಗೊಂಬರ್ರಿ. ಬೇಡ ಗೆಳೆಯ ಅಲ್ಲ, ಹುಚ್ಚಿ. ಏನಾರ ಪಡ್ಯಾಕೆ ಗೆಳತನ ಮಾಡಬಾರ್ದು, ಕೊಡಾಕ್ ಗೆಳತನ ಮಾಡ್ಬೇಕು. ಇನ್ನೊಬ್ಬರು ತಗೊಳಕ್ ಗೆಳತನ ಮಾಡೋ ಮನುಷ್ಯ ಅಲ್ಲ, ನಾಲಾಯಕ ಮನುಷ್ಯ. ಅವ್ರಿಗೆ ಸಹಾಯ ಮಾಡಕ್ಕೆ ಮಿತ್ರ ಆಗಬೇಕು. ಹುಚ್ಚಿ ಅಲ್ಲ. ಅಲ್ಲಿ ಬಿಷ್ಟು ಎಷ್ಟು ದಿನ ಆಯ್ತು ಬಿಟ್ರಿ ಗೆಳತನ? ಒಮ್ಮೆ ಹೋಗಿ ನೋಡ್ರಿ ಬರ್ರಿ, ನೋಡ್ರಿ ಬರ್ರಿ ನಿಮ್ ಗೆಳೆ ಹೆಂಗದನ. ಆಯ್ತು ಆಯ್ತು ಅಂತ ಹೆಣ್ತಿ ಒತ್ತಾಯಕ್ಕ ಪರಮಾತ್ಮ ನೋಡ್ಬೇಕು ಕೃಷ್ಣನ ತಿಳ್ಕೊಂಡು ನಡೆದ. ಈಗೇನ ಕಾರೆಲ್ಲ ನಡ್ಕೊತ ಹೋಗ್ಬೇಕು. ಮನ್ಯಾಗ ಬೀಗರ ಮನೆಗೆ, ಗೆಳೆಯರ ಮನೆಗೆ ಖಾಲಿ ಕೈಲಿ ಹೋಗ್ಬಾರ್ದು. ಬೀಗರ ಮನೆಗೆ ಎಂದು ಖಾಲಿ, ಮಕ್ಕಳ ಮನೆಗೆ, ಬೀಗರ ಮನೆಗೆ, ಮಠಕ್ಕ, ಗುಡಿಗೆ ಖಾಲಿ ಕೈಲಿ ಹೋಗ್ಬಾರ್ದು. ಮನೆಗೆ ಮಕ್ಕಳು ಇರ್ತಾವ, ಹೋದ ಕೂಡಲೇ ಬರ್ತಾವ, ಪಪ್ಪ ಏನ್ ತಂದೆ ಅಂತ, ಏನು ಒಯ್ಬೇಕು. ಬೀಗರ ಮನೆಗೆ ಹಂಗೆ ಹೋಗ್ಬಾರ್ದು, ಕೈ ಬಿಸ್ಬೇಕು, ಏನಾರ ಹಣ್ಣ ಒಯ್ಬೇಕು. ಗುಡಿಗೆ ಮಠಕ್ಕೆ ಹಂಗೆ ಹೋಗ್ಬಾರ್ದು, ಏನಾರು ತಗೊಂಡು ಹೋಗ್ಬೇಕು. ಬಂದೆ ನಿಮ್ಮ ಗುಡಿಗೆ ಕಾಯಿ ಇಲ್ಲ, ಕರ್ಪೂರ ಇಲ್ಲ, ಬಂದೆ ನಿಮ್ಮ ಗುಡಿಗೆ ವರ ಇಲ್ಲ, ಶಾಪ್ ಇಲ್ಲ, ಹೋಗು ನೀನು ಮನೆಗೆ. ಅಟೆ ಖಾಲಿ ಬಂದ್ರೆ ದೇವ್ರು ಖಾಲಿನೇ ಕಳಿಸ್ತಾನೆ, ಏನು ಕೊಡಂಗಿಲ್ಲ. ಖಾಲಿ ಹೋಗ್ಬಾರ್ದು. ಹೆಣ್ತಿ ಅಂತಾಳ, ಹೆಂಗ್ರಿ ಖಾಲಿ ಹೋಗ್ಬಾರ್ದು, ಹೆಂಗ್ ಮಾಡ್ತೀರಿ ಅಂದ್ರೆ, ಏನಾರು ಕೊಡು, ಏನಾರು ಕೊಡು ಅಂದ್ರೆ ಒಂದಿಷ್ಟು ಎಂದಿನ ಮುಗ್ಗು ಅವಲಕ್ಕಿ ಇದ್ದು ಕಟ್ಟಿ ಪದರ ಕಟ್ಟಿ ಕೊಟ್ಲು ಹೆಣ್ತಿ. ಗೆಳೆಯನ ಮನೆಗೆ ನಡೆದಾರ. ಬಹಳ ನಡೆದು ಬ್ರಾಹ್ಮಣ ಮನುಷ್ಯ ಸುಧಾಮ ನಡೆದು ಕಾಲಾಗ ಚಪ್ಪಲಿಲ್ಲ, ಕಾಲು ತುಂಬ ಧೂಳಿ ಆಗ್ಯದ. ಹೋದ ಬಾಗಲ್ದಾಗ ನಿಂದಿರ್ತಾನೆ. ಇವನು ಯಾರು ಕೊಟ್ಟ ಇದ್ರು, ರಾಜರ ಮನೆ ಅದು. ಭಯಂಕರ. ಯಾರು ನೀ ಅಂದ್ರು? ನಾ ಸುಧಾಮ. ಇಲ್ಲಕ್ಕೆ ಬಂದು ಹೋಗು, ಬೆಡ್ಕೊಳಕ್ ಇಲ್ಲಿ ಬಂದು ಆ ಕಡೆ ಹೋಗು. ಇಲ್ಲಪ್ಪ ನಮ್ಮ ಗೆಳೆಯ ಅದಾನ. ಬುದ್ಧಿ ಅದ ಇಲ್ಲ. ಶ್ರೀಮಂತರ ಗೆಳತನಕ್ಕದ್ರಿ ಕತ್ತಿ ನಾಯಿ ಆನಿಗಾನಿ ಸ್ವಲ್ಪ ಫರಕ್ ಆಯ್ತಾರೆ. ಗೆಳತನ ಕಡ್ಕೋತದ. ವಿಚಾರ ನಮ್ಮ ಗೆಳೆಯದನ್ನು ನಾವು ಕೂಡಿ ಕಲ್ತಿದ್ದೇವೆ ಹೊರಡಿ ಅಂತ ಅಂದಿರ್ತಾರೆ. ಕೃಷ್ಣ ಅಲ್ಲಿ ಕೂತ ನೋಡ್ತಾನೆ. ಸುಧಾಮ ಬಂದಾನೆ. ಓಡಿ ಬಂದು ಕಾಲಿಗೆ ನೀರು ಹಾಕಿ ಕಾಲು ತೊಳೆದು ಕೊಳ್ಳಿಗೆ ಬೀಳ್ತಾನೆ. ಮುಂದೆಲ್ಲ ಗಾಬರಿಯಾಗ, ರೊಕ್ಕಿಲ್ಲದಕ್ಕೆ ದಾಡಿ ಮಾಡ್ಕೊಂಡಿಲ್ಲ, ರೊಕ್ಕಿಲ್ಲದಕ್ಕೆ ಚಪ್ಪಲ್ ಹಾಕೊಂಡಿಲ್ಲ, ದುಡ್ಡಿಲ್ಲಕ್ಕೆ ಅರ್ಧ ಬತ್ಲೆ ಮೈ ಅದ. ನಮ್ಮ ಮಿತ್ರ ಅಂತ ಕೊಳ್ಳಿಗೆ ಬಿದ್ದರೆ ಮುಂದೆಲ್ಲ ಗಾಬರಿ ಆದ್ರು. ಯಾವರಪ್ಪ, ಎಲ್ಲೇ ಮಿತ್ರ, ಎಂತವ? ಒಳಗೆ ಕರ್ಕೊಂಡು ಹೋಗಿ ತಾಕೊಂಡ್ರು, ಸಿಂಹಾಸನ ಮೇಲೆ ಕುಂಡ್ರಿಸಿ, ರುಕ್ಮಿಣಿಗೆ ಸತ್ಯಭಾಮ ಕರೆದು ಪರಮಾತ್ಮ ಅವನ ಧೂಳಿಂದ ಚಪ್ಪಲಿದ್ದಕ್ಕೆ ಮುಳ್ಳು ಮುರಿದಿದ್ದು ಆ ಪಾದವನ್ನು ತೊಳಿತಾನೆ. ತೊಳೆಯುವಾಗ ಅಂಗಲ್ದಾಗ ಮುಳ್ಳು ಹತ್ತದ ಕೈ. ಪರಮಾತ್ಮ ಕಣ್ಣಾಗ ನೀರು ಬರ್ತಾವೆ. ಆ ಕಾಲು ಎತ್ತಿ ಕೈಲಿ ತನ್ನ ಬಾಯಿಲಿ ಆ ಮುಳ್ಳು ಪರಮಾತ್ಮ ತೆಗಿತಾನೆ. ತನ್ನ ಬಾಯಿಂದ ಪರಮಾತ್ಮ ತೆಗಿತಾನೆ.
ಮ್ಯಾಲ ಕುಂತು ಸುಧಾಮ ಕಣ್ಣಾಗ ನೀರು ತೆಗಿತಾನೆ, ಅಳ್ತಾನೆ, ಒಂದು ಸಲ ಅಳ್ತಾನೆ. ಇದು ಎಂಥ ಮಿತ್ರತ್ವ! ಜಗತ್ತಿ ಇಂಥವ್ರು ಸಿಗೋದು ಬಹಳ ಕಠಿಣದ. ಮರಿತಾರ, ಸಾವುಕಾರ ಆದ ಕೂಡಲೇ ಮರಿತಾರ. ಯಾರು ಯಾರು ಇಲ್ರಿ, ನಾವು ನೀವು ಕೂಡಿ ಅಲ್ಲಿ ಇದ್ದೇವ್ರಿ ಸರ್, ಅಂತ ನಾವು ಇದ್ದೇವೇನು? ಇರ್ಬೇಕು. ಮನುಷ್ಯನಿಗೆ ಗರ್ವೇಣ ತುಂಗ ಶಿರ, ಧನದ ಗರ್ವ ಮದ ಅದು ಸಾಮಾನ್ಯ ಇಲ್ಲ. ಕೃಷ್ಣ ಧನ ಅಲ್ಲ, ರಾಜ ಐಶ್ವರ್ಯ, ಪರಮಾತ್ಮ. ಪೂಜೆ ಮಾಡಿ ಹೆಂಡ್ರಿ ಕರೆಸಿ ಪೂಜೆ ಮಾಡಿ ಕರ್ಕೊಂಡು ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ಸ್ವಧಾಮನ ಕೇಳ್ತಾನೆ, ನಮ್ಮ ಅತಿಗೇನು ಕಳ್ಸಾಳಿಲ್ಲ. ಅವ ಅಂತಾನ, ಈ ಬಂಗಾರ, ಈ ಮನೆ, ಈ ಬಂಗಾರ ತಾಟ ಪಾತ್ರ ಆಗೈತಾರೆ, ನಂದು ಈ ಕೊಳಕ್ಕೆ ಅವಲಕ್ಕಿ ಕೊಟ್ರೆ ಏನು ಚಂದ ಕಾಣ್ತಾನೆ, ಬಂದಾರ ತಿಳ್ಕೊಂಡು ಮುಚ್ಚಿ ಏನ್ ತಂದೆ, ಏನ್ ಕೊಟ್ಟಾಳ ನಮ್ಮ ಅತ್ತಿಗೆ ಅಂತ ಕೇಳ್ತಾನೆ. ಏನಿಲ್ಲ ಅಂತ ಹೆಂದ್ ಮಾಡ್ತಾನೆ, ಹೆಂದ್ ಸೋರಿಸ್ತಾನೆ. ಏನ್ ತಗೊಂಡು ಜಗ್ತಾನೆ. ಪದರಾನ ಅವಲಕ್ಕಿ ಎಲ್ಲ ಕೆಳಗೆ ಬೀಳ್ತಾವೆ. ಪರಮಾತ್ಮ ಎರಡು ಕೈಲಿ ಆರ್ಸಿ ಬಾಯಾಗ ಹಾಕೋತಾನ ತಿಂತಾನೆ. ಇದಕ್ಕೆ ಮಿತ್ರ, ಸಣ್ಣ ಮಿತ್ರಂ. ಇಂಥ ಗೆಳೆಯರು ಸಿಗೋರು ಅನೇಕ ಜನ್ಮದ ಪುಣ್ಯ ಬೇಕ್ರಿ, ಅನೇಕ ಜನ್ಮದ ಪುಣ್ಯ ಬೇಕು. ಸಿಗುವುದಿಲ್ಲ. ಅದಕ್ಕೆ ಹೇಳ್ತಾರ, ಇವೆಲ್ಲ ಪುಣ್ಯ ಮಾಡ್ರಿ. ಅರ್ಜುನನೇ ಕೃಷ್ಣನಂತಹ ಮಿತ್ರ ಯಾರು ಸಿಗ್ತಾರೆ? ಅಂಥ ಮಿತ್ರತ್ವ ಜಗತ್ತಿನೊಳಗೆ ಯಾರು ಸಿಗುವುದಿಲ್ಲ. ಇಬ್ರು ಒಂದೇ ದಿವಸ ಹುಟ್ಟ್ಯಾರ, ಲಕ್ಷ ಇಡ್ರಿ. ಮಿತ್ರ ಸಿಗೋದು ಅನಂತ ಜನ್ಮದ ಪುಣ್ಯ ಬೇಕು. ನಮಗೆ ಯಾಕೆ ಅಂತ ವೈರಿಗಳು ಸಿಗ್ತಾರೆ, ಮೋಸ ಮಾಡೋರು ಸಿಗ್ತಾರೆ. ನಮ್ಮ ಪುಣ್ಯ ಇಲ್ರಿ, ನಮ್ಮ ಪುಣ್ಯ ಇಲ್ಲ. ಮನುಷ್ಯ ಜನ್ಮ ಸಿಗುವುದು, ಒಳ್ಳೆ ಮಿತ್ರ ಸಿಗುವುದೇನಪ್ಪ ಅಂತ ಕೇಳಿದ್ರೆ ಇದು ಬಹಳ ಕಠಿಣ. ಸನ್ಮಿತ್ರನ್ ಸುಸುತ, ಒಳ್ಳೆ ಮಗ, ಕೊಳ್ಳು ಮಗ ಅಲ್ಲ, ಕಳ್ಳ ಮಗ ಅಲ್ಲ, ಒಳ್ಳೆ ಮಗ. ಪುಣ್ಯ ಬೇಕ್ರಿ, ಪುಣ್ಯ ಬೇಕು. ನಾವೆಲ್ಲ ಯಾಕೆ ನಮ್ಗೆ ಇಂಥ ಮಕ್ಕಳು ಹುಟ್ಟ್ಯಾವ, ಇಂಥ ಹೆಣ್ತಿ, ಇಂಥ ಗಂಡ, ಯಾಕೆ? ಪುಣ್ಯ ಮಾಡಿಲ್ಲ. ಯಾರಿಗಾರು ಬೈದ್ರೆ ಏನಾಗೋದಿಲ್ಲ, ನಮ್ಮ ಪುಣ್ಯ ಮಾಡಿಲ್ಲ, ಸಿಕ್ಕಿಲ್ಲ. ಅವ್ರು ಹಂಗಾಗ್ಬೇಕು, ಇವ್ರು ಏನಾಗ್ಬೇಕು, ಅವ್ರು ಮಾಡ್ತಾರ. ಯಾರು ಮಾಡಂಗಿಲ್ಲ. ಪುಣ್ಯ ಇತ್ತಂದ್ರೆ ಹೇಳದ್ದು ಕೇಳ್ತಾರೆ. ಪುಣ್ಯ ಇತ್ತು ಅಂದ್ರೆ ಬೇಕಾದ ಬಂದು ಮಾಡ್ತಾರೆ. ಪುಣ್ಯ ಇಲ್ಲ. ಸುಸುತ, ಒಳ್ಳೆ ಮಕ್ಕಳು ಹುಟ್ಟೋದು ಪುಣ್ಯ ಬೇಕ್ರಿ. ಒಬ್ಬ ಮಗ ಹುಟ್ಟೋದು ದುಷ್ಟ ದುರ್ಯೋಧನ ಒಂದು ಹುಟ್ಟಿ ಇಡೀ ಕುರು ವಂಶವನ್ನೇ ಹಾಳು ಮಾಡ್ದ. 101 ಮಂದಿ ಮಕ್ಕಳು ಹೋದ್ರಿ, ಅಣ್ಣತಮ್ಮರು ಸತ್ತು ಹೋದ್ರು. ಕಡೆಗೆ ತಂದೆ ತಾಯಿ 2 ಕುಡ್ರು ಅಡವೆ ಹೋಗಿ ಸತ್ತು. ಯಾಕೆ? ಒಬ್ಬ ಮಗ ಕುಲಘಾತಕ. ಅಂತಹ ಮಕ್ಕಳು ಹುಟ್ಟಬೇಕು ಅಂದ್ರೆ ಆಜ್ಞಾಧಾರಿ, ತಾಯಿ ತಂದೆ ಸೇವೆ ಮಾಡೋರು, ಸತ್ಯವರ್ತರು, ಅಂಥವ್ರು ಸಿಗ್ಬೇಕಾದ್ರೆ ಎಂಥವ್ರಿ? ಭೀಷ್ಮನಂತ ಮಗ ಸಿಕ್ಕಾನ ನಿಮಗೆ ಯಾರೇ? ಶಂತನು ರಾಜ, ವ್ಯಾಸಪುತ್ರ ಭೀಷ್ಮ. ಅವರ ಅಪ್ಪ ಶಂತನು ಎಲ್ಲೇ ಹೋಗಿದ್ದ, ಹಳಿ ದಾಟಕ್ಕೆ ಹೋದ್ರೆ ಹಳಿ ದಾಟಿಸುವಾಗ ಅಂಬಿಗ ಇರಲಿಲ್ಲ. ಅಂಬಿಗನ ಮಗಳು ಇದ್ಲು, ನಾವು ನಡೆಸೋನ ಮಗಳು. ಆಕೆ ದಾಟಿಸ್ತೇನೆ ಅಂದ್ಲು. ದಾಟಿಸೋ ಬಳಿಕ ಅದನ್ನ ನೋಡಿ, ಬಹಳ ಸುಂದರ ಹುಡುಗಿ, ಅದನ್ನ ನೋಡಿ ಏನಪ್ಪಾ ಅಂದ್ರೆ ಶಂತನು ರಾಜ ಮೋಹ ಆದ. ಮೊದಲನೇ ಹೆಂಡತಿಗೆ ಭೀಷ್ಮ ಹುಟ್ಟಿದ್ದ. ಮಗ ದೊಡ್ಡ ಮಗೇನ, ಮಗ ಶೂರ ಧೀರ ಅದಾನೆ, ಶಬ್ದವೇದಿ ಬಾಣವನ್ನ ನಡೆಸ್ತಕ್ಕಂತಹ ಕುಶಲ ಅದಾನೆ. ಇಂಥ ಮುದಿ ವಯಸ್ಸಿನೊಳಗೆ ಅವನ ಮನಸ್ಸಿನಾಗ ಆ ಅಂಬಿಗರ ಹುಡುಗಿ ಮಾಡ್ಕೋಬೇಕಂತ ಬಂತು.
ಮಂದಿ ಮುಂದೆ ಹೇಳಾಕ ನಾಚಿಕೆ. ಮಗ ಮದಿಗೆ ಬಂದಾನ, ಈಗ ನಾ ಮದಿ ಆಗ್ತೀನಿ ಅಂದ್ರೆ ಮಂದಿ ಏನಂದಾರು, ಮಗ ಏನ್ ಅಂದಾನು, ಮಗನ ಮೇಲೆ ಎಲ್ಲರೂ ಜೀವ ಆದಾರೆ, ನಾನು ಏನು ಮಾಡ್ಯಾರು ಭಯ ಆಗಿ ಹಾಸಿಗೆ ಹಿಡ್ದ. ಹೇಳಾಕ ಬರುವಲ್ದು, ಇರಕ್ಕೂ ಆಗೋದು, ಹಾಸಿಗೆ ಹಿಡ್ದ. ಮಗ ಭೀಷ್ಮ ಕೇಳ್ತಾನೆ, ಅಪ್ಪ ಏನ್ ತೊಂದ್ರೆ ಅದಪ್ಪ? ಮಗ ಅಂತ ಯಾರಿಗಂತಾರಪ್ಪ? ತನ್ನ ಜೀವವನ್ನು ಕೊಟ್ಟು ತಂದೆಯನ್ನು ಉಳಿಸಮ ಸುಖ ನೋಡೋ ಅವ್ನ ಮಗನಿಗೆ ಅಂತಾರಪ್ಪ. ನಿನಗೇನು ದುಃಖದ ಹೇಳು? ನಾ ಭೀಷ್ಮ ಇದ್ದೇನೆ, ಭೀಷ್ಮ ಇದ್ದೇನೆ. ನಿನ್ನ ಸಮಸ್ತ ಸುಖನೇ ನಮ್ಮ ಸುಖ, ನಿನ್ನ ಆನಂದನೇ ನಮ್ಮ ಆನಂದ. ಸಂತನು ಹೆಂಗ ಹೇಳ್ತಾನ, ಹೇಳಾಕ ನಾಚಿಕೆ. ಬಹಳ ಮಗ ಒತ್ತಾಯ ಮಾಡಿದ್ರೆ ಹೇಳದ, ಅಂಬಗ್ಯಾರ ಹುಡುಗಿ ಮೇಲೆ ನನ್ನ ಮನಸ್ಸಾಗ್ಯದ, ಆಯ್ತಪ್ಪ, ಅಪ್ಪನ ಆನಂದನೇ ಮಗನ ಆನಂದಪ್ಪ, ಆಯ್ತು ಮಾಡ್ಕೊ. ಅವ ಹೋಗಿ ಕೇಳಿದ್ರ ಅಂತಾನವ ಅಂಬಿಗೆ, ಏನಂತಾನ? ನನ್ನ ಮಗಳ ಹೊಟ್ಟೆಲೆ ಹುಟ್ಟದವನೇ ರಾಜ ಆಗಂಗಿದ್ರ ನಾ ಕೊಡ್ತೀನಿ. ಯಾವ ಜಾತಿಗೆ? ನನ್ನ ಮಗಳನ್ನ ಕೊಡ್ತೀನಿ. ನಾಳೆ ನಿನ್ನ ಮಗ ಭೀಷ್ಮ ಮದಿ ಆಯ್ತು, ಮಗ ಹುಟ್ಟದ ಅವನ ಕ್ಷತ್ರಿನೇ ಆಗ್ತಾನೆ. ನನ್ನ ಮಗಳು ಪೀಠಕ್ಕೆ ಕುಂಡ್ರಂಗ್ ಇದ್ದರನ್ನೇ ನನ್ನ ಮಗಳು ಕೊಡ್ತೀನಿ. ಮನ್ಯಾಗ ಮಗ ಹರೆದವಾಗಿ ನಿಂತಾನೆ. ಈಗ ರಾಜ ಪಟ್ಟಾಭಿಷೇಕ ಆಗುದದ. ಹ್ಯಾಂಗ ನಾ ಹೇಳಿದ್ರ ಮಂದಿ ಏನಂದಾರು? ಹೇಳಾಕ ಬರಲ್ದು, ಮನಸ್ಸಿನಾಗ ಇಡಾಕ ಬರಲ್ದು. ಚಿಂತೆಯಾಗಿ ನೆಲ ಹಿಡಿತು ಶಂತನು. ಅಪ್ಪನ ಪರಿಸ್ಥಿತಿ ನೋಡಿ ಭೀಷ್ಮ ಅಂತಾನೆಯಪ್ಪ, ಏನಾಯ್ತು? ಯಾಕೆ ಏನಾಗಿದೆ ನನಗೆ? ಯಾರು ವೈರಿಯೋ, ಯಾರು ಚಿಂತೆ ಏನದ ಹೇಳ, ನನಗೆ ನಾ ಮಗ ಇದ್ದೀನಿ, ನಿನ್ನ ಇಚ್ಛೆಯನ್ನು ಪೂರ್ತಿ ಮಾಡ್ತೀನಿ ಅಂತ. ಹೆಂಗೆ ಹೇಳಬೇಕು? ಹೆಂಗೆ ಹೇಳಬೇಕು? ಹೇಳಿದ್ರೆ ಸಾಯು ತನಕ ಇವ ರಾಜ ಆಗುವುದಿಲ್ಲ, ಹೇಳದಿದ್ರೆ ಪ್ರಾಣ ಉಳಿಯಂಗಿಲ್ಲ. ಬಹಳ ಒತ್ತಾಯ ಮಾಡಿ ಭೀಷ್ಮ ಕೇಳ್ತಾನೆ. ಹಿಂಗೆ ಹುಡುಗಿ ಮೇಲೆ ಮನಸ್ಸಾಗ್ಯದ, ಆಕೆ ಹುಟ್ಟಿದ ಮಗನೇ ರಾಜ ಆಗಬೇಕಂತಾರೆ. ಆವಾಗ ಪ್ರತಿಜ್ಞೆ ಮಾಡ್ತಾನೆ, ಭೀಷ್ಮ ಪ್ರತಿಜ್ಞೆ ಅಂತ ಅದಕ್ಕೆ ಅಂತಾರೆ. ನನ್ನ ಜೀವನದಲ್ಲಿ ನಾನು ಮದಿ ಆಗುವುದಿಲ್ಲ, ಮದಿ ಇಲ್ಲಂದ್ರೆ ಮಕ್ಕಳು ಹಂಗಿಲ್ಲ, ಈ ರಾಜ್ಯ ನನಗೆ ಸಂಬಂಧ ಇಲ್ಲ, ನಾನು ಸೇವಕನಾಗಿ ಉಳಿತೀನಿ ಅಂತ ತಿಳ್ಕೊಂಡು ತಂದೆ ಸುಖಕ್ಕಾಗಿ ತನ್ನ ರಾಜ್ಯವನ್ನೇ ಮದಿನೇ ತ್ಯಾಗ ಮಾಡಿದ ಯಾರು? ಭೀಷ್ಮ. ಅದಕ್ಕೆ ಭೀಷ್ಮ ಪ್ರತಿಜ್ಞೆ ಅಂತಾರೆ. ಮಕ್ಕಳಿದ್ರೆ ಎಂಥವ್ರಾಗಬೇಕ್ರಿ, ಎಂಥವ್ರಾಗಬೇಕು. ತಂದೆಯ ಸುಖಕ್ಕೆ ತನ್ನ ಸಮಸ್ತ ಜೀವನವನ್ನೇ ತ್ಯಾಗ ಮಾಡಿದ. ಅವರ ಹೊಟ್ಟೆಲೆ ಹುಟ್ಟಿದಂಥ, ಅಕ್ಕಿ ಹೊಟ್ಟೆಲೆ ಹುಟ್ಟಿದಂಥ ಮಕ್ಕಳಿಗೆ ಸೇವಕನಾಗಿ ನಡೆದ. ಎಂಥ ಮಕ್ಕಳನ್ನ ಹಡಿಬೇಕ್ರಿ? ನಿಮ್ಮ ಮಾತು ಕೇಳಾರ್ದವರು, ನಿಮ್ಮ ಮಾತಿಗೆ ವಿರುದ್ಧಾಗಿ ನಡೀತಕ್ಕಂಥವ್ರು ಮಕ್ಕಳಲ್ಲವು. ಅವ ನಿಮ್ಮ ಪಾಪದ ಕೂಸ, ಅವ ನಿಮ್ಮ ಪಾಪದ ಫಲ. ಮಕ್ಕಳಂತ ಅವಕ್ಕೆ ಅನ್ನಂಗಿಲ್ಲ. ಅದಕ್ಕೆ ಹೇಳಿದ್ರು ಸುತ ಇಂಥ ಮಕ್ಕಳು ಸಿಗಬೇಕು ಅಂತಂದ್ರೆ ಬಹಳ ಪುಣ್ಯ ಹುಟ್ಟಬೇಕ್ರಿ, ಬಹಳ ಪುಣ್ಯ ಇರಬೇಕು. ತಂದೆಯ ದುಃಖದಲ್ಲಿ ದುಃಖಿ, ಸುಖದಲ್ಲಿ ಸುಖಿ ಇರ್ತಕ್ಕಂಥ ಮಕ್ಕಳು, ತಂದೆಯ ಸುಖಕ್ಕಾಗಿ ಸರ್ವವನ್ನು ತ್ಯಾಗ ಮಾಡತಕ್ಕಂತಹ ಮಕ್ಕಳು ಪುಣ್ಯ ಇಲ್ಲೇ ಸಿಗುವುದಿಲ್ಲ. ಮಹತಾ ಪುಣ್ಯನ ಶಾಸ್ತ್ರ ಹೇಳ್ತದೆ. ಆಮೇಲೆ ಶಾಸ್ತ್ರ ಹೇಳ್ತು, ಸತಿ ಭಾರ್ಯ
ಹೆಂಡತಿ ಸಿಗುತ್ತಾರೆ, ಹೆಂಡತಿ ಸಿಗ್ತಾರೆ, ಎಲ್ಲ ಸಿಗೋದಿಲ್ಲ. ಅವು ರೊಟ್ಟಿ ಮಾಡಿದ್ರೆ ಗಟ್ಟಿ ಮಾಡುವಂಥದ್ದು ಎಂಥವು ಸಿಗುತ್ತೆ. ಹಿಂಗ್ಯಾಕೆ ಮಾಡಿ ಅಡಿಗೆ ಅಂತಂದ್ರೆ ಮಾಡ್ಕೊಂಡು ತಿನ್ನು, ನಾನು ಚಲೋ ಕೇಳಿದ್ರೆ ಹಿಂಗೆ ಮಾಡ್ಕೊಂಡು ತಿನ್ನು. ಹೆಂಡತಿ ಪುಣ್ಯ ರೀ, ಸತಿ ಭಾರ್ಯ ಅಂತ ಸುಕೃತೇನ ಕೊಲೆ ಜನ್ಮ, ಸುಕೃತೇನ ಕೃತಿ ಸುತಃ, ಸುಕೃತೇನ ಸತಿ ಭಾರ್ಯ, ಇವೆಲ್ಲ ಪುಣ್ಯದ ಸಿಗ್ತಾವ್ರಿ. ಒಳ್ಳೆ ಸದಾಚಾರ ಸಂಪನ್ನರ ಮನೆಯಲ್ಲಿ ಹುಟ್ಟುವುದು ಪುಣ್ಯ ಬೇಕು. ಹುಟ್ಟಿದ ಕೂಡಲೇ ಮತ್ತೆ ಮಾಡೋ ಜರುತ್ತಿಲ್ಲ, ಮನೆ ದೇವರು ಪೂಜಾ ಭಜನೆ ನಡೀತಾ ಅಂತ ಮನೆ ಹುಟ್ಟಕ್ಕೆ ಪುಣ್ಯ ಬೇಕು. ಯಾರ ಮನೆಯಾಗ ನಿತ್ಯ ಪಾಪ ಮಾಡ್ತಾರೆ ಅಂಥವ್ರ ಮನೆಯಾಗ ಪಾಪಿ ಹುಡ್ತಾರೆ. ಯಾರ ಮನೆ ಸದಾ ಪೂಜಾ ಅದ, ಪಾಠ ಅದ, ಮಂದಿರದ, ಗುರು ಅದ, ಭಕ್ತಿ ಅದ, ಅತಿಥಿ ಅದ, ಪುಣ್ಯ ಬೇಕ್ರಿ ಅಂಥ ಮನೆ ಹುಟ್ಟಕ್ಕ. ಅಂಥ ಮನೆಗೆ ಸೊಸೆಯಾಗಿ ಹೋಗಕ್ಕ ಪುಣ್ಯ ಬೇಕು. ರೊಕ್ಕ ಇದ್ದವ್ರ ಮನೆಗೆ ಹೋಗ್ತೀರಿ, ದುಡ್ಡಿದ್ದವ್ರ ಮನೆಗೆ ಹೋಗ್ತೀರಿ. ಪುಣ್ಯ ಇದ್ದವ್ರ ಮನೆಗೆ ನಾವು ಯಾರು ಕೊಡಂಗಿಲ್ಲ ಮಕ್ಕಳನ್ನ. ಏನ್ ಮಾಡ್ತಾನ? ಶಾಸ್ತ್ರ ಹೇಳ್ತು ಅಂಥದ್ದು ಸಿಗಬೇಕು. ಸತಿ ಭಾರ್ಯ, ಒಳ್ಳೆ ಒಳ್ಳೆ ಮಾತಿಗೆ ತಕ್ಕಂತ ನಡೆಯತಕ್ಕಂಥ ಸತಿ ಸಿಗಬೇಕು ಅಂದ್ರೆ ಬಹಳ ಪುಣ್ಯ ಬೇಕ್ರಿ, ಬಹಳ ಪುಣ್ಯ ಬೇಕು. ಸುಕೃತೇನ ಕೊಲೆ ಜನ್ಮ, ಪುಣ್ಯ ಇದ್ರೆ ಸದಾಚಾರ ಸಂಪನ್ನ ಮನೆಯಾಗ ಹುಡ್ತೇವಿ, ಇಲ್ಲಾಂದ್ರೆ ಕಳ್ಳ ಸೋದರ ಮನೆಗೆ ಹುಡ್ತೇವಿ. ಹುಟ್ಟಿದ ಕೂಡಲೇ ಪಾಪ ಚಾಲು ಆಗ್ತದೆ. ಒಳ್ಳೆ ಜನ್ಮ, ಒಳ್ಳೆ ಆಚಾರ ಸಂಪನ್ನರ ಮನೆಯಾಗ, ಪೂಜಾ ಮಾಡೋರ ಮನೆಯಾಗ, ಪಾಠ ಮಾಡೋರ ಮನೆಯಾಗ, ಗುಡಿ ಗುಂಡಾರಕ್ಕೆ ಹೋಗೋರ ಮನೆಯಾಗ, ತೀರ್ಥಯಾತ್ರಾ ಮಾಡೋರ ಮನೆಯಾಗ ಮಗ ಹುಟ್ಟಬೇಕಂದ್ರೆ ಪುಣ್ಯನೇ ಬೇಕು, ಪುಣ್ಯ ಬೇಕು. ಸುಕೃತೇನ ಸತಿ ಭಾರ್ಯ, ಪುಣ್ಯ ಇದ್ದನ್ನೇ ಒಳ್ಳೆ ಹೆಂಡತಿ ಸಿಗ್ತಾಳ್ರಿ. ಹೆಂಡತಿ ನೀ ಬಂದ ನಾನು ಜೀವ ಹಿಂಡುತ್ತಿ, ಜೀವ ಹಿಂಡುವಕ್ಕೆ ಹೆಂಡತಿ ಅಂತ ಸುಖ ಇಲ್ಲ. ನೀ ಹೆಂಡತಿ, ನಾನು ಜೀವ ಹಿಂಡುತ್ತಿ ಅಂತ. ಶಾಸ್ತ್ರ ಪುಣ್ಯ ಇದ್ದನ್ನೇ ಸಿಗ್ತಾರ ಅವರು, ಇಲ್ಲಾಂದ್ರೆ ಸಿಗಂಗಿಲ್ಲ. ಮಹತಾ ಪುಣ್ಯ, ಪುಣ್ಯ ಬೇಕು ಅದಕ್ಕೆ ಮನುಷ್ಯನಿಗೆ. ಅದಕ್ಕೆ ಹೇಳ್ತಾರ ಪುಣ್ಯ ಇದ್ದರೇನೆ. ಒಂದ್ ಊರ ಗಂಡ ಹೆಂಡತಿ ಬಹಳ ಚಲೋ ಇದ್ದರು, ಬಹಳ ಸಂಪನ್ನದ ಪ್ರವಚನ, ಪಾಠ, ದೇವರು, ಭಜನೆ ಮಾಡ್ತಿದ್ರು. ಬಹಳ ಸೇವೆ ಮಾಡಕ್ಕೆ. ಭಾಮತಿ ಅಂತವ್ರು ಸಿಗೋದು ಬಹಳ ಕಠಿಣ ಅದ ರೀ. ಗಂಡನಿಂದ ಎಳ್ಳಷ್ಟು ಸುಖ ಬಯಸದೆ ಅವನ ಮುಖಾನು ಕೂಡ ದೂರಿಂದ ನೋಡ್ಕೋತಾನೆ. ಆಕೆ 50 ವರ್ಷ ಸೇವೆ ಮಾಡ್ಯಾಳ ಅಂತ ಹೆಂಡ್ರು ಎಲ್ಲಿ ಸಿಗ್ತಾರೆ? ಎಲ್ಲಿ ಸಿಗ್ತಾರೆ? ಆಕೆ ಹೆಸರು ಅಜರಾಮರದ ಇವತ್ತು. ಅಂತ ಹೆಂಡ್ರು ಸಿಗ್ಬೇಕಾದ್ರೆ ಬಹಳ ಪುಣ್ಯ ಬೇಕು. ಒಬ್ಬ ಮನುಷ್ಯ ಏನಪ್ಪಾ ದಾರಿ ಹಿಡಿದು ನಡೆದು ಸಾವುಕಾರ ಮನೆ ಕೆಲಸ ಮಾಡ್ತಿದ್ದ. ಸಾವುಕಾರ ಏನಪ್ಪಾ ಅಂದ್ರೆ ಮನೆಗೆ ಬಂದು ಕಷ್ಟ ಮಾಡೋದಕ್ಕೆ ಕರೆಸಿದ್ರು, ಹಜಮ ಮಾಡಿದ್ರು. ಆಮೇಲೆ ಪಾಪ ಅಲ್ಲೇ ಹೋಗವ ಅವ್ರ ಹೆಂಡತಿ ಎಣ್ಣೆ ಹಚ್ಚೋದು, ಮೈ ತಿಕ್ಕೋದು, ಬಿಸಿಲು ಹಾಕಿ ಜಳಕ ಮಾಡಿಸೋದು, ಊಟ ಮಾಡೋದು. ಅವ ಅಂದ ನಮ್ಮ ಮನ್ಯಾಗ ಇಂಥ ಹೆಂಡತಿ ಅದೇ ಇದು ದರಿದ್ರ. ಒಂದಿನ ಎಣ್ಣೆ ಹಚ್ಚಿಲ್ಲ, ಒಂದಿನ ಸಮಯ ತಿಕ್ಕಿಲ್ಲ, ಒಂದಿನ ಚಂದ ಊಟ ಕೊಟ್ಟಿಲ್ಲ. ಅನ್ಕೋತ 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 ಮನೆಗೆ ಬರೋದ್ರಾಗ ಹಿಂಗ್ಯಾಕೆ ಮಾರಿ ಸಪ್ಪು ಮಾಡಿದಿ ಅಂದಕ್ಕೆ. ಏನಿಲ್ಲ, ಏನು ಸಾವುಕಾರ ಪುಣ್ಯ ಮಾಡ್ಯಾರ, ಎಂಥ ಹೆಣ್ಣು ಸಿಕ್ಕಾಳ. ಎರಡು ಚಂದ ಮೈ ತಿಕ್ಕೋದು, ಕೈ ತಿಕ್ಕೋದು, ನೀರು ಕಾಸೋದು, ಜಳಕ ಮಾಡಿಸೋದು, ಊಟ ಕೊಟ್ಲು. ನಾ ಏನು ಮಾಡಂಗಿಲ್ಲ ಏನು, ನಾನು ಹಣೆ ಬರ್ದಾಗಿಲ್ಲ. ನೀನು ಕಷ್ಟ ಮಾಡ್ಕೊಂಬ. ಪಾಪ ನಿನಗೂ ನಾನು ನೀರು ಹಾಕ್ತೀನಿ ಅಂದ್ರೆ ಭಾಳ ಖುಷಿ ಆಯ್ತು. ಎಂದೂ ಜಳಕ ಮಾಡಿಸಿಲ್ಲಕ್ಕೆ, ಮೈ ತಿಕ್ಕಿಲ್ಲ. ಇವ ಅಂದ ಭಾಳ ಖುಷಿಯಾಗಿ ಬಡ ಬಡ ಸುಮ್ಮನೆ ಮಧ್ಯಾಹ್ನದಾಗ ಹೋಗಿ ಹಜಾಮತ್ ಮಾಡ್ಕೊಂಬರ್ಬೇಕ್ರೆ. ಹೋಗಿ ತಲೆ ಬೋಳಿಸ್ಕೊಂಡು ಬಂತು. ಬಾ ಅಂತ ಕುಂಡ್ರು ಮಚ್ಚೋದ್ಲಾಗಂತ ನೀರ ಖಳ 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 ಕುದ್ಯಾಕ ಹತ್ಯಾವ. ಎಣ್ಣೆ ಕಾಶಾಳ ಜೋರಾಗಿ
ಹಾಕ್ತೀನಿ ಕಿವಿ ಹಿಂಗೆ ಮಾಡೋದು, ಹಿಮಾತು ಸುಡು ಸುಡು ಎಣ್ಣೆ ಹಾಕಿದ್ರೆ ಎಪ್ಪೋ ಅಂತ ಹಿಂಗೆ ಮಾಡೋದು, ಮತ್ತೆ ಎಡಿಟ್ ಹಾಕ್ತೆ ಎರಡು ಕಿವಿ ಅದು ಮ್ಯಾಲ ಕುಂಡಿಸಿ ಸುಡು ಸುಡು ಎಂಪ ಅದು ಎಣ್ಣೆ ಹಾಕ್ತಾಳೆ. ಬ್ಯಾಡ ಬಿಡು ಬಿಡು ಸತ್ತು ಅಂತ ಅಂತಾನೆ. ಹಂಗೆ ಆಕೆ ಮಾಡೋದ ನಾನು ಮಾಡಾಗಿಲ್ಲ ಅಂತ ಸುಡು ನೀರು ಹಾಕಿದ್ರ ಮ್ಯಾಲ ಕಿತ್ಕೊಂಡು ಯಾವಾಗ ಹೊರಗೆ ಹೋಗಿತ್ತು. ಹೊರಗೆ ನೋಡಿ ಇದರಿಗೆ ಅವ್ರ ಮನೆ ಇತ್ತು. ಯಾಕ್ರಿ ಅಂದ್ರು, ನಿಮ್ಮದು ನೋಡಿ ನಾವು ಮಾಡಕ್ ಹೋದೇವ್ರಿ, ನನಗೆ ಪುಣ್ಯ ಇದ್ರೆ ಸಿಗ್ತಾವ್ರಿ. ಹಾಗಾಗಿಲ್ಲ ಅದಕ್ಕೆ ಹೇಳಿದ್ರೆ ಅವರು ಸುಕೃತೇನ ಸತಿ ಭಾರ್ಯ, ಪುಣ್ಯ ಇದ್ರನ ಅಂತ ಹೆಂಡ್ರು ಸಿಗ್ತಾರ. ಮಾತಿಗೆ ತಿರುಗಿ ಉತ್ತರ ಕೊಡೋರು ಹೆಂಡ್ರ ಅಲ್ಲ. ಅದಕ್ಕೆ ಹೇಳಬೇಕು, ಉತ್ತರ ಕೊಡಬಾರ್ದು. ಅಂಥದ್ದು ಸಿಗುವಪ್ಪ ಅಂತ ಕೇಳಿ ಹೆಂಡತಿ ಸಿಗೋದು ಕಠಿಣ ಅದ. ಅದಕ್ಕೇನು ಸುಕೃತೇನ ಸತಿ ಭಾರ್ಯ ಶಾಸ್ತ್ರ ಹೇಳ್ತಾರ. ಇನ್ನ ಭಕ್ತಿಶ್ಚ ನಾರಾಯಣೆ, ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಬೇಕು, ಶ್ರವಣ ಮಾಡಬೇಕು, ಪ್ರವಚನ ಕೇಳಬೇಕು, ಪೂಜೆ ಮಾಡಬೇಕು, ದಾನ ಮಾಡ್ಬೇಕಂದ್ರೆ ಬಹಳ ಪುಣ್ಯ ಬೇಕ್ರಿ, ಬಹಳ ಪುಣ್ಯ. ನಾವಂತೆ ಅವ್ರು ಮಾಡಂಗಿಲ್ಲ ಪಾಪ. ಅವ್ರಿಗೆ ಯಾಕೆ ಬೇಕು? ಪುಣ್ಯ ಇಲ್ಲ, ಪುಣ್ಯ ಇಲ್ಲ. ಪುಣ್ಯ ಇದ್ದವ್ರ ಕೈಯಿಂದನೇ ದಾನ ಹಾಕದ, ಪುಣ್ಯ ಇದ್ದವರೇ ಕಿವಿಯಿಂದ ಕೇಳ್ತಾರೆ, ಪುಣ್ಯ ಇದ್ದವರೇ ಪರಮಾತ್ಮ ನಾಮಸ್ಮರಣೆ ಮಾಡ್ತಾರೆ, ಪುಣ್ಯ ಇದ್ದವರೇ ತೀರ್ಥಯಾತ್ರೆಗಳನ್ನು ಮಂದಿರ ಗುಡಿಗೆ ಹೋಗ್ತಾರೆ. ಪಾಪ ಹೋಗ್ಬಿಡಂಗಿಲ್ಲ. ಪಾಪ ಅವ್ರಿಗೆ ಏನು ಅನ್ನೋದು, ಏನನ್ನೋದು? ಕಿವುಡ ಕೇಳಂಗಿಲ್ಲ, ಅದ್ರ ಕಿವುಡದ್ರೆ ಪಾಪ ಕೇಳಂಗಿಲ್ಲ. ಮೂಕ ಯಾಕೆ ಮೂಕದ್ರೆ ಮಾತಾಡಂಗಿಲ್ಲ. ಅವ್ರ ಗುಡಿಗೆ ಯಾಕೆ ಬರಂಗಿಲ್ಲ, ಪ್ರವಚನ ಯಾಕೆ ಕೇಳಂಗಿಲ್ಲ, ಪೂಜೆ ಯಾಕೆ ಮಾಡಂಗಿಲ್ಲ? ಪಾಪದ ಪಾಪದ ಪಾಪ ಮಾಡಿ ಬಿಡಂಗಿಲ್ಲ ಮನುಷ್ಯನಿಗೆ. ಹೆಂಗ ರೋಗ ಸಿಕ್ಕದು ಉಣಗಿಡಂಗಿಲ್ಲ, ಪಥ್ಯ ಮಾಡಕ್ಕೆ ಹಸ್ತದೆ, ಹಂಗ ಪಾಪನ ಕೂಡ ಮನುಷ್ಯನಿಗೆ ಅಪಥ್ಯ ಮಾಡಕ್ಕೆ ಹಸ್ತದೆ, ಪಾಪ ಮಾಡಕ್ಕೆ ಹಸ್ತದೆ. ಲಕ್ಷ್ಯ ಇಡೋದಕ್ಕೆ ಮಹಾತ್ಮ ಹೇಳ್ತಾರೆ. ಅದಕ್ಕೆ ಇವೆಲ್ಲ ಸಿಗುವುದೇನಪ್ಪ ಅಂದ್ರೆ ಬಹಳ ಕಠಿಣ. ಆಮೇಲೆ ಶಾಸ್ತ್ರ ಹೇಳ್ತು ವಿದ್ವತ್ವಂ, ಮನುಷ್ಯನಿಗೆ ವಿದ್ಯಾ ಬರೋದು ಪುಣ್ಯದಿಂದ ಬರ್ತದೆ. ಮನುಷ್ಯನಿಗೆ ಎಲ್ಲರೂ ಶಾಣೆರಾಗಬೇಕಂತೇವೆ ಖರೆ, ಎಲ್ಲರೂ ಗೋಲ್ಡ್ ಮೆಡಲ್ ಆಗ್ಬೇಕಂತೇವೆ ಖರೆ, ಎಲ್ಲರೂ ಫಸ್ಟ್ ಕ್ಲಾಸ್ ಬರ್ಬೇಕಂತೇವೆ ಖರೆ. ಬೇಕ್ರಿ ಪ್ರಯತ್ನ ಪುಣ್ಯ ಎರಡೂ ಬೇಕು. ಮನುಷ್ಯನಿಗೆ ಪ್ರಯತ್ನ ಮಾಡಬೇಕು, ಪುಣ್ಯ ಮಾಡಬೇಕು. ಬಹಳ ಮಂದಿ ಪ್ರಯತ್ನ ಮಾಡ್ತಾರೆ, ಮತ್ತೆ ಫೇಲೇ ಆಗ್ತಾರೆ. ಆ ಪ್ರಯತ್ನ ಜೊತೆಗೆ ಪುಣ್ಯನೂ ಇರಬೇಕು. ಶ್ರೀಮಂತ ಪ್ರಯತ್ನ ಜೊತೆಗೆ ಪುಣ್ಯ ಇರಬೇಕು. ಸುಂದರಾಗಿ ಹುಟ್ಟಬೇಕಾದ್ರೆ ಪ್ರಯತ್ನ ಜೊತೆಗೆ ಪುಣ್ಯ ಇರಬೇಕು. ಪುಣ್ಯ ಇಲ್ಲದೆ ಏನಾಗಿಲ್ಲ. ಯಾವ ಅಡಿಗೆ ಮಾಡಿದ್ರು ಉಪ್ಪಿಲ್ಲದೆ ಹ್ಯಾಂಗ ಆಗಂಗಿಲ್ಲ. ಹಾಗೆ ಪುಣ್ಯದ ಜಗತ್ತಿನೊಳಗೆ ಯಾವುದು ಆಗೋದಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಶಾಸ್ತ್ರ ಪುಣ್ಯವನ್ನೇ ಮಾಡು. ಶಾಸ್ತ್ರ ಅಂದ್ರು ಪುಣ್ಯ ಮಾಡು. ಮನುಷ್ಯನಿಗೆ ಸುಜನತ್ವ ಬರಬೇಕಾದ್ರೆ ಪುಣ್ಯ ಬೇಕು. ಸುಜನತ್ವ ಅಂದ್ರೆ ಮನುಷ್ಯತ್ವ, ಎಲ್ಲರ ಜೊತೆಗೆ ಹೆಂಗೆ ವ್ಯವಹಾರ ಮಾಡಬೇಕು ಅನ್ನೋದು, ಹೆಂಗೆ ಮಾತಾಡಬೇಕು, ಹೆಂಗೆ ನಡಿಬೇಕು, ಹೆಂಗೆ ನುಡಿಬೇಕು ಅನ್ನಂಗಿದ್ರೆ ಅದಕ್ಕೆಲ್ಲ ಪುಣ್ಯ ಬೇಕ್ರಿ ಮನುಷ್ಯನಿಗೆ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ. ಆದ್ದರಿಂದ ಎಲ್ಲ ಕಡೆ ಹೇಳೋರೇನು ಪುಣ್ಯ ಮಾಡು, ಧರ್ಮ ಮಾಡು, ಪುಣ್ಯ ಮಾಡು, ಧರ್ಮ ಮಾಡು. ಯಾಕಂತಾರದ ಅವು ಇಲ್ಲದೆ ಬರಂಗಿಲ್ಲ, ಬಂದರು ಉಳಂಗಿಲ್ಲ, ಉಳಿದ್ರು ನನಗೆ ಸುಖ ಕೊಡಂಗಿಲ್ಲ. ಇದು ಪಕ್ಕ ತಿಳ್ಕೊರಿ. ಉಳಿದ್ರು ಸುಖ ಕೊಡಂಗಿಲ್ಲ, ಮೊದಲೇ ಬರಂಗಿಲ್ಲ, ಬಂದ್ರೆ ಬಹಳ ದಿವಸ ಇರಂಗಿಲ್ಲ, ಬಹಳ ದಿವಸ ಇದ್ದರೂ ನಿಮಗೆ ಸುಖ ಕೊಡಂಗಿಲ್ಲ. ಕಡಿ ನಿನ್ನ ಕಣ್ಣಾಗ ನೀರು ತರಿಸಿನೇ ಆ ಹೆಣ್ಣ, ಆ ಧನ, ಆ ಮಣ್ಣ ಕಡಿ ನಿನ್ನ ಕಣ್ಣಾಗ ನೀರಾಗ ಕೈ ತೊಳೆದೇ ಕಳಿಸ್ತದೆ ಪುಣ್ಯ ಇಲ್ಲ ಅಂದ್ರೆ. ಅದಕ್ಕೆ ಮಹಾತ್ಮರು ಏನಂತಾರೆ, ಪುಣ್ಯ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿ. ಮನುಷ್ಯನಿಗೆ ಎಲ್ಲ ಇಚ್ಛೆ ಎಲ್ಲ ಇದ್ರು ಕೂಡ ಏನಪ್ಪ ಅಂದ್ರೆ ಸಾಯೋ ತನಕ ಏನಿಲ್ಲ. ಮತ್ತು ಯಾಕೆ ಮನುಷ್ಯ ಹುಟ್ಟಿದ ಪುಣ್ಯನೇ ಮಾಡಲಿ ಅಂದ್ರೆ ಇದ್ದು ಉಪಯೋಗ ಏನಂತಾರೆ. ಒಬ್ರು ಬಹಳ ಚಂದ ಬರ್ದಾರ, ನೆರೆತರೆಯದ ದಡ ಇದ್ದರೇನೋ ಶಿವ ಹೋದರೇನೋ ಶಿವ. ದಂಡಿ ಇರ್ತಾವಲ್ರಿ, ಹೊಳೆ ಬಂತಂದ್ರೆ ತಡೆಯಕ್ಕೆ ದಂಡಿ ಇರ್ತದೆ,
ಕೆನಲ್ ಅದಲ್ಲಿ ಆ ಕೆನಲ್ದಾಗ ನೀರು ಬಂತಂದ್ರೆ ಆ ತಡೆಕ್ಕೆ ಎಡ್ಕೊಡ್ಬೇಡ ಅದೇ ಅದು ಹೋಯ್ತು ಅಂದ್ರೆ ಬೆಳೆ ಬರಕನ ಕೆನಲ್ ಮಾಡ್ಯಾರ ಪರ ದಡ ಇಲ್ಲ ಅಂದ್ರೆ ಇದ್ದ ಬೆಳೆ ಎಲ್ಲ ಹಾಳು ಮಾಡ್ತಾರೆ ನೀರು ಒಳಗೆ ಹೋಗಿ ಗೊತ್ತ ಅದು ಎದ್ರಾಗ ಹರಿಬೇಕು ಅದ್ರಾಗ ಹರಿದ್ರೇ ಬೆಳೆ ಬರ್ತದೆ ಅದು ತನ್ನ ಜಗ ಬಿಡ್ತು ಅಂತ ಕೇಳಿದ್ರೆ ಬೆಳೆ ಬರಂಗಿಲ್ಲ ಬೆಳೆ ಹಾಳಾಗ್ತಾವ ಅದಕ್ಕೆ ಶಾಸ್ತ್ರ ಹೇಳ್ತಾರೆ ನೆರೆ ತೆರೆಯದ ದಡ ಪ್ರವಾಹವನ್ನು ತಡೆಯಿರ್ತಕ್ಕಂಥ ಕಾಲುವೆ ಗಾಡಿ ಇಲ್ದಿದ್ರೆ ಅದು ಏನಪ್ಪಾ ಅಂತ ಕೇಳಿದ್ರೆ ಆ ನೀರು ತಡಿಲ್ಲ ಅಂದ್ರೆ ದಡ ಇದ್ದರೇನೋ ಶಿವ ಹೋದರೇನೋ ಶಿವ ಮಾತ ಹೇಳಿದ್ರು. ಸುಂದರ ಮುಖವಿಲ್ಲದ ಸುಂದರ ಶರೀರ ಇದ್ದರೇನೋ ಶಿವ ಆದರೇನೋ ಶಿವ. ಮನುಷ್ಯ ಸುಂದರ ಅದಾನ ಕೆಂಪದಾನ ಮಂಗ್ಯಾನು ಕೆಂಪಿರ್ತಾವ ನೋಡ್ರಿ. ಆ ಕೆಂಪು ಮಂಗ್ಯ ಇದ್ದಂಗೆ ಏನ್ ಮಾಡ್ತೀರಿ ಅಂತ ಬರೀ ಕಟಕನೆ ಕಡಿತದ ಸುಮ್ಮನೆ ಇರಂಗಿಲ್ಲ. ಹಂಗ ಬರೀ ಕೆಂಪು ಇದ್ರೆ ಏನ್ ಮಾಡ್ತೀರಿ? ಅದಕ್ಕಂತ ಸುಂದರ ಮುಖ ಇರಬೇಕು, ಶರೀರ ಸುಂದರ ಏನು ಮಾಡ್ತೀವಿ, ಮುಖದೊಳಗೆ ಪ್ರಸನ್ನತೆ ಇರಬೇಕು, ನಗು ಇರಬೇಕು, ಆನಂದ ಇರಬೇಕು. ಬಹಳ ಮಂದಿ ಅವ್ರ ಮಾರಿ ನೋಡಿದ್ರೆ ನಿಮ್ಗಳು ಬರ್ತದೆ, ಇಂಥವು ಇರ್ತಾವೆ. ಏನಾಗಿರ್ತದೆ ಏನು ಸುದ್ದಿ ಹಮೇಶ ಅರೇ ದುಃಖ ಇದ್ದವ್ರು ನಿಮ್ಮ ಮಾರಿ ನೋಡಿ ನಗ್ಬೇಕ್ರಿ. ನಿಮ್ಮ ಮಾರಿ ನೋಡು ಯಾವಾಗಲೂ ಜೋತ್ಕೊಂಡೆ ಮಾರಿ ಇರ್ತಾವೆ. ಉಂಡ್ರು ಹಂಗೆ, ಉಪವಾಸ ಇದ್ರು ಹಂಗೆ, ಬೈಸ್ಕೊಂಡ್ರು ಹಂಗೆ, ಬೈದ್ರು ಯಾವಾಗ ನಕ್ಕೋತೀರ್ರಿ ಹಂಗೆ ಹೋಗ್ಬಾರ್ದು. ಗಾಂಧೀಜಿಯವರು ಕಲ್ಕತ್ತಾಕ್ಕೆ ಹೋಗಿದ್ರು. ಯಾರಂತ? ರವೀಂದ್ರ ಟಾಗೂರ್ ಅಂತ. ಎರಡು ಉಲ್ಟಾ ಕಂಪನಿ ಇದ್ದು ರೀ. ಇದು ಬರೇಮೈ, ಅದು ಪೂರಾ ಅರ್ವಿ ಕಂಪನಿ. ಏನಿಲ್ಲ, ಒಂದು ಪಂಚೆ ಅಷ್ಟೇ ಗಾಂಧೀಜಿಯವ್ರಿಗೆ. ಈ ಕಡೆ ದಾಡಿ ಪಾಡಿ ಹಂಗೆ ಏನು, ಒಂದು ಗಡ್ಯಾಳ ಒಂದು ಕೆಳಲ್ ಇದ್ದು ಅಷ್ಟೇ, ಬರೇಮೈ. ಇವರು ಅವ್ರ ಗಟ್ಟಿಗೆ ಹೋದ್ರು. ಮುಂಜಾನೆ ಕಲ್ಕತ್ತ ಹೇಳಿದ್ರು, ಮತ್ತು ಮುಂಜಾನೆ 8 ಗಂಟೆಗೆ ಬರ್ತೀನಿ ತಮ್ಮ ಭೇಟಿಗೆ ಅಂತ ಗಾಂಧಿಯವ್ರು ಹೇಳಿ ಕಳಿಸೋರು. ಟೈಮ್ ಅಂದ್ರೆ ಟೈಮ್. ಗಾಂಧಿಯವ್ರು ಗಡ್ಯಾಳಿ ಇಲ್ಲೇ ಇರ್ತಾರೆ ನೋಡ್ರಿ ಟೊಂಕನಾಗೆ, ಫೋಟೋದಾಗೆ. ಗಡ್ಯಾಳ ಟೈಮ್ 9 ಅಂದ್ರೆ 9, ಹೆಚ್ಚೆಲ್ಲ ಕಡಿಮೆ. ಮುಂಜಾನೆ 9 ಗಂಟೆಗೆ ಬರ್ತೀನಿ ಅಂತ ಹೇಳಿ ಕಳಿಸಿದ್ರು. ಬರೋಬ್ಬರಿ 9ಕ್ಕೆ 2 ನಿಮಿಷ ಕಡಿಮೆ ಇತ್ತು. ಭಾಗದ ಬಂದು ಕುಂತರು. ಎಲ್ಲೆದರ ಟಾಗೂರು ಒಳಗದ, ಸಾವುಕಾರ ಒಳಗದ. 9ಕ್ಕೆ ಬರ್ತೀನಿ ಅಂದೀನಿ, ಗಡ್ಯಾಳ 9 ಆಯಿತು, 9:15 ಆಯಿತು, 10 ಆಯಿತು. ಗಾಂಧೀಜಿಯವರು ಏನಾಗಿದ್ರು, ಟೈಮ್ ಅಂದ್ರೆ ಟೈಮ್ ಮನುಷ್ಯ. ಅರೇ ಅವನೇ ಬ್ರಹ್ಮಚಾರಿ ಅದನ, ಒಬ್ಬನೇ ಅದನ, ಒಳಗೆ ಏನು ಮಾಡ್ತಾನ ತಿಳ್ಕೊಂಡು ಏನು ಮಾಡ್ತಾನ. ಒಳಗೆ ಹಿಂಗೆ ಬಾಗದ ತೆರೆದು ಹೋದ್ರು, ಕನ್ನಡಿ ಮುಂದೆ ಬಿಳಿದಾಡಿ ಹಿಂಗೆ ಮಾಡ್ಕೊತ ನಿಂತಿರು. ಮುದುಗಡೆ ಈಗ ಯಾರು ನೋಡೋರು ಅದಾರ ನಿನಗೆ? ಕನ್ನಡಿ ಮುಂದೆ ಆಡಿ ಚಂದ ಎಲ್ಲ ಕೂದ ಪಾದ ಬಾಡಿ ಮಾಡ್ಕೊತ ನಿಂತೀವಿ. ನಕ್ ಅಂತಾರೆ ಅವರು. ಬಸವಣ್ಣ ಒಂದು ಮಾತು ಹೇಳ ಗೊತ್ತದೇನು? ಏನು? ಅನ್ಯರಿಗೆ ಅಸಹ್ಯ ಪಡಬೇಡ. ನನ್ನ ಸಲುವಾಗಿ ನಾ ಮಾಡಕತ್ತಿಲ್ಲ. ನನ್ನೊಳಗೆ ಪರಮಾತ್ಮ ಇಂಥ ಸುಂದರ ದೇಹವನ್ನು ಕೊಟ್ಟಿದ್ದಾನ. ಇದರ ಕೈಯಿಂದ, ಇದರ ಕಣ್ಣಿನಿಂದ, ಇದರ ಕಾಲಿನಿಂದ ಪುಣ್ಯ ಮಾಡಬೇಕು, ಮಂದಿಗೆ ಚಂದ ಕಾಣಬೇಕು. ಪರಮಾತ್ಮ ಹೆಂಗ್ ಕೊಟ್ಟಾನ ಹಂಗೆ ವಾಪಸ್ ಕೊಡ್ಬೇಕು ಈ ಶರೀರ. ಹುಟ್ಟುವಾಗಿ ಏನು ಪಾಪ ಮಾಡೀರಿ? ಕೈಲೇ ಮುಟ್ಟಬಾರ್ದು ಮುಟ್ಟೀರಿ, ಕಣ್ಣಿಲೆ ನೋಡಬಾರ್ದು ನೋಡಿರಿ, ಬಾಯಿಲಿ ತಿನ್ನಬಾರ್ದು ತಿಂದಿರಿ, ಕಾಲಿ ಹೋಗಿರಿ ಇಲ್ಲ. ಎಷ್ಟು ಪವಿತ್ರ ಹುಟ್ಟಿರಿ ನೋಡ್ರಿ. ಹುಟ್ಟುವಾಗ ಎಷ್ಟು ಪವಿತ್ರವಾಗಿ ಹುಟ್ಟಿರಿ, ಹೋಗುವಾಗ ಅಷ್ಟೇ ಪವಿತ್ರವಾಗಿ ಹೋಗಬೇಕು. ಅಂದ್ರೆ ಪರಮಾತ್ಮನ ಕೃಪಾ ಮಾಡ್ತಾನ. ಪರಮಾತ್ಮ ಕೊಟ್ಟದನ್ನ ಹಾಳು ಮಾಡಬಾರ್ದು. ಸುಂದರವಾದ ಕಣ್ಣು ಕೊಟ್ಟನ ಪಾಪ ಮಾಡಿದಿ, ಸುಂದರವಾದ ಕಿವಿ ಕೊಟ್ಟನ ಪಾಪ ಮಾಡಿದಿ, ಸುಂದರವಾದ ಬಾಯಿ ಕೊಟ್ಟನ ಪಾಪ ಮಾಡಿದಿ, ಸುಂದರವಾದ ಕೈ ಕಾಲು ಕೊಟ್ಟನ ಪಾಪ ಮಾಡ್ತಿ. ಪರಮಾತ್ಮ ಹೆಂಗ್ ಕೊಟ್ಟನ ಹಂಗೆ ಕೊಡಬೇಕು.
ಲಗ್ನಕ್ಕೆ ಹೋಗಕ್ಕೆ ಯಾರು ಒಂದೆರಡು ಸೇರಿ ಇಟ್ಕೊಟ್ರೆ ಹೆಂಗೆ ಕೊಡ್ತೀರಿ? ಹರಿದು ಕೊಡ್ತೀರಿ? ಮುಂದೆ ಕೊಡ್ತಾರೆ ನಿಮ್ಗೆ ಸೇರಿ. ಮಂದಿ ಬಂಗಾರ ಹಾಕೊಂಡು ಹೋಗ್ರಿ, ಬರೋಬ್ಬರಿ ಕೊಡ್ತೀರಲ್ಲ ವಾಪಸ್ ತಂದು ಅವ್ರು ಸರ ಏನೋ ಒಂದೆರಡು ಗುಂಡು ತಕ್ಕೋತೀರಿ ಅಲ್ಲ. ಪರಮಾತ್ಮಪ್ಪ ಕೊಟ್ಟ ಅನ್ನಂದ್ರೆ ಹೆಂಗೆ ಅವ್ರ ಮನೆ ಅವ್ರ ಸಾಮಾನು ಬರೋಬ್ಬರಿ ಮುಟ್ಟಿಸ್ತೀರಿ, ಹಂಗೆ ಪರಮಾತ್ಮ ಪವಿತ್ರವಾದ ದೇಹ ಕೊಟ್ಟಿದ್ದಾನೆ, ವಾಪಸ್ ಹಂಗೆ ಕೊಡಬೇಕು, ಸಾಯ್ಬೇಕು ಹಂಗೆ. ಇದ್ರಾಗ ಏನಾರ ಛೇಡ್ಛಾಡ್ ಮಾಡಿದೆ, ತಪ್ಪು ಮಾಡಿದೆ ಅಂತ ಕೇಳಿದ್ರು ನೀನೊಬ್ಬ ಪಾಪಿ. ಜಗತ್ತಿನೊಳಗೆ ಅನ್ಯರಿಗೆ ಅಸಹ್ಯ ಪಡಬೇಡ. ಇನ್ನೊಬ್ರು ಏನಪ್ಪಾ ಅಂತ ಕೇಳಿದ್ರೆ ನಿನಗೆ ಅಸಹ್ಯ ಆಗ, ನಿನ್ನ ಮಾತಿನಿಂದ, ನಿನ್ನ ನಟೆಯಿಂದ, ನಿನ್ನ ನುಡಿಯಿಂದ, ನಿನ್ನ ಕೆಲಸದಿಂದ ಮತ್ತೊಬ್ಬರಿಗೆ ಕೆಟ್ಟಾಗಿರ್ಬಾರ್ದ್ರಿ, ಕೆಟ್ಟಾಗಿರ್ಬಾರ್ದು. ಹಾಗ ನಡೆಯಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡು. ಅದಕ್ಕೆ ಈ ಶರೀರ ಏನಪ್ಪಾ ಅಂತ ಕೇಳಿದ್ರೆ ಅದ ಅವರು. ಅದಕ್ಕೆ ಒಂದು ವೇಳೆ ಹಾಗೆ ಏನಪ್ಪಾ ಆಗಲಿ ಅಂದ್ರೆ ಸುಂದರ ಮುಖವಿಲ್ಲದ ಸುಂದರ ಶರೀರ ಇದ್ದರೇನು ಶಿವ ಪರಮಾತ್ಮ ಹೆಂಗ ಸದಾ 12 ಗಂಟೆ ಹಾಕೊಂಡೇ ಇರ್ತವೆ ಮಾರಿ. ನಕ್ಕೋತಿರ್ರಿ, ನಗಬೇಕು, ನಕ್ಕೋತಿರ್ಬೇಕು, ನಗಬೇಕು, ನಗಿಸ್ಬೇಕು. ಒಂದು ವಾರ 3 ಸಾಧುಗಳು ಇದ್ವು ಅಂತ ಮನೆ ನಗಿಸ್ಕೋತಿ ಇರ್ತೀರವ್ರು, ಏನೋ ನಗಿಸ್ ಎಲ್ಲ ಎಂಥ ದುಃಖ ಮನೆ, ಸತ್ತವ್ರ ಮನೆಯಾಗೂ ನಗಿಸಿ ಬರ್ತೀರಿ, ಲುಕ್ಸಾನವ್ರ ಮನೆಯಾಗ ನಗಿಸಿ ಬರ್ತೀರಿ. ಸದಾ ನಕ್ಕೋತಿರ್ಬೇಕು. ಪರಮಾತ್ಮ ಅಳಕ್ಕೆ ದೇಹ ಕೊಟ್ಟಿಲ್ಲ, ನಗಾಕ್ ಕೊಟ್ಟಾನ, ಸಂತೋಷ ಪಡಕ್ಕೆ ಇಂಥ ಶರೀರ ಕೊಟ್ಟಿದ್ದಾನೆ ಪರಮಾತ್ಮ. ಬರ್ತಾವ ದುಃಖ, ಆಯ್ತು 1 ಮಿನಿಟ ಸರಿ ಹೆಂಗ ತಾರೀಕು ಸರಿಸ್ತೀರಿ ಹಂಗೆ ಸರಿಸ್ಬೇಕು. 20-21 ಇರ್ತದೆ, ಮರುದಿವ್ಸ ಸರಿಸ್ತೀರಿಲ್ಲ ಅದನ್ನು. 22 ಬರ್ತದೆ, ಅದೇ ಇರ್ತದೆ, ಅದು ಸರಿತದೆ. 23 ಇರ್ತದೆ, ಅದು ಸರಿತದೆ. ಸರ್ಕೋತ್ ಹೋಗೋದು ಜಗತ್ತದ ಇದು, ಹಂಗೆ ಇರಂಗಿಲ್ಲ. ಅದಕ್ಕೆ ಬಹಳ ಹಮೇಶ ಅದನ್ನು ನೆನೆಸಿ ದುಃಖ ಪಡಬಾರ್ದು. ಯಾರ ಮನೆಗೆ ಸಾತ್ರು ಕೆತ್ತರು ಏನಪ್ಪಾ ಅಂತ ಕೇಳಿದ್ರು ಎಲ್ಲ ನಗಿಸ್ತಿದ್ರು. ನಗಿಸೋದು ಆಯ್ತಾಯ್ತು ಹೋಗೋದು, ಮುಂದೆ ನಕ್ಕೋತಿರ್ಬೇಕು. ಜಗತ್ತಿನೊಳಗೆ ನಗುನೇ ಚಲುವದ, ಅಳುವುದನೇ ಸುಮಾರದ. ಹ್ಯಾಂಗಿದ್ರು ನಕ್ಕೋತಿದ್ರು ಆನಂದ ಇರ್ತದೆ, ಆನಂದ ಇರ್ತದೆ. ಆ 3 ಸಾಧುಗಳು ಹಂಗೆ ಇದ್ರು. ಕಡೆಗೆ ಅವರು ಒಂದು ಸಾತ್ರು ಹೇಳಿದ್ರು ಅವರು, ನಾವು ಸಾಹಿತ್ಯವೇ ನಮ್ಮ ಮೈ ತೊಳಿಬಾರ್ದು, ನಮ್ಮ ಹ್ಯಾಂಗಿದ್ದಂಗೆ ಬೈದು ನಮ್ಗೆ ಏನಪ್ಪಾ ಸುಡಬೇಕು ಅಂತ ಹೇಳಿದ್ರು. ಪಾಪ ಎಲ್ಲರೂ ಬಹಳ ಜೀವ ಇದ್ದವ್ರ ಮೇಲೆ, ಎಲ್ಲರಿಗೂ ಉಪಕಾರ ಮಾಡೋರು. ಪಾಪ ಸತ್ತು ಅಂತ ಕೇಳಿ ಎಲ್ಲರೂ ಮಾರಿ ಸಣ್ಣ ಮಾಡಿ, ಯಾರು ಅಳವರು ಹೋಗೋರು ಪಗೋರು ಎಲ್ಲ ತಂದು ಅವ್ರಿಗೆ ಕಟ್ಟಿಗೆ ಬಟ್ಟೆ ಒಳಗೆ ಇಟ್ಟು ಏನಪ್ಪ ಅಂತಂದ್ರೆ ಬೆಂಕಿ ಹತ್ತೋರು. ಎಲ್ಲರೂ ಮಾರಿಸ ಮಾಡಿ ಹಿಂಗೆ ಕೂತಿದ್ರು. ಒಮ್ಮೆ ಎಲ್ಲರೂ ನಗಾಕತ್ತರು, ಎಲ್ಲ ನಾಕತ್ತರು. ಅವನು ಮಾರಿ ನೋಡಿ ಇವನು ಮಾರಿ ನಗಾಕತ್ತರು. ಅಲ್ಲ ಇವನ ಏನು ಮಾಡಿದ್ರು ಅಂದ್ರೆ ಅವರು ಸಾಯುವಾಗ ಅವರು ಸೊಣ್ಣಾಗ ಅರ್ಬ್ಯಾಗ ಪಟಾಕಿ ಇಟ್ಟಿದ್ರು, ಪಟಾಕಿ ಇಟ್ಟು ಕಟ್ಕೊಂಡು ಸತ್ತಿದ್ರು. ಟಾಪ್ 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 ಹಾರ ಎಲ್ಲ ನಾಕರು. ಅವಾಗ ಒಬ್ರು ಅಂದ್ರಂತ, ಪಾಪ ತಾವು ಸ್ವತಃ ಸತ್ರು ಮಂದಿಗೆ ನಗಿಸಿದ್ರಲ್ಲ, ತಮ್ಮ ಜೀವ ಕೊಟ್ಟು ಮಂದಿಗೆ ನಗಿಸಿದ್ರು. ನಾವು ಹೆಂಗಿದ್ದೇವೆ, ಜೀವ ಇದ್ದು ಮಂದಿಗೆ ಗಳಿಸ್ತೇವೆ ಅಂದ್ರೆ ಆ ಸತ್ತರ್ಕಿಂತ ಕಡಿಯಲ್ರಿ, ಸತ್ತರ್ಕಿಂತ ಕಡಿ. ನಾವು ನಗಿರ್ಬೇಕು, ಮನುಷ್ಯ ಸಂತೋಷ ಇರಬೇಕು. ನಿಮ್ಮ ನೋಡಿದ್ರೆ ಪ್ರಫುಲ್ಲಿತ, ನಿಮ್ಮ ಚಿಂತೆ ನಿಮ್ಮ ಜೊತೆಗೆ ಇರ್ತದೆ. ಚಿಂತೆ ಯಾರಿಗಿಲ್ಲ, ಎಲ್ಲರಿಗೆ ಅದ. ದುಃಖ ಯಾರಿಗಿಲ್ಲ, ಎಲ್ಲರಿಗೆ ಅದ. ದುಃಖ ಇಲ್ಲವ್ರು ಜಗತ್ನಾಗ ಯಾರೂ ಇಲ್ಲ, ಚಿಂತೆ ಇಲ್ಲವ್ರು ಯಾರೂ ಇಲ್ಲ, ರೋಗ ಇಲ್ಲವ್ರು ಯಾರೂ ಇಲ್ಲ, ಎಲ್ಲರಿಗೆ ಅದ. ನಿನ್ನ ಮುಂದೆ ಅಳುವ, ನೀನು ಅಳುವ, ಅವರು ಅಳ್ಕೊತ ಕುಂತ್ರೆ ಮತ್ತೆ ಡಬಲ್ ಹಾಕವೇನು ಕಮ್ಮಿ ಹಾಕವ. ನೀನು ಅಳುವ, ಅವನು ಏನು ಕಮ್ಮಿ ಹಾಕದ. ನಕ್ಕೋತಿರ್ಬೇಕು. ನೀನು ನಕ್ಕಿದ್ರೆ ಅಳವನು ನಗುತ್ತಾನೆ, ನೀ ಸಂತೋಷ ಇದ್ರೆ ಅವನಿಗೂ ಸಂತೋಷ ಆಗ್ತದೆ. ನಿನ್ನ ಮುಖ ಪ್ರಫುಲ್ಲಿತ, ಅವನು ಪ್ರಫುಲ್ಲಿತ ಆಗ್ತಾನೆ ತಿಳ್ಕೊಂಡು ಮಹಾತ್ಮನತಾನೆಪ್ಪ ಅಂತ ಕೇಳಿದ್ರೆ ಹಂಗಿರಬೇಕು. ರಮಣೀಯ ಅರ್ಥವಿಲ್ಲದ ರಮಣೀಯ ಶಬ್ದ ಪರಿವಾರ, ಅರ್ಥ ಇಲ್ಲದೆ ಶಬ್ದ ಹೇಳುದು. ಮಹಾತ್ಮ ಹೇಳ್ತಾರೆ, ಅದ್ರ ಏನು ಏನಿಲ್ಲ, ಏನೂ ಇಲ್ಲ. ಹುಡುಕಿದ್ರೆ ಏನಿಲ್ಲ, ಬರೀ ಮಾತಾ ಭಾಳ ದೊಡ್ಡದಾದ್ರು. ಏನು ಕೆಲಸ ಅದಕ್ಕೆ? ಅರ್ಥ ದೊಡ್ಡದಿರಬೇಕು, ಮಾತು ಕಮ್ಮಿ ಇರಬೇಕು, ಅರ್ಥ ದೊಡ್ಡದಿರಬೇಕು.
ಯಾರೋ ನಿಮ್ಮಂತ್ರ ಕೊಟ್ರಂತ. ವಾಯುವಿನ ಸುತ್ತನ ಪಿತನ ಹೆಂಡತಿ ಹಡೆದಿದ್ದಾಳೆ, ಊಟಕ್ಕೆ ಬರ್ರಿ ಅಂದ್ರಂತ. ಏನಂತ ಎಮ್ಮೆ ಇದಿತ್ತಂತ ಹೇಳಕ್ಕಿಟ್ಟು ದೊಡ್ಡ ಹೇಳ್ದ. ಯಮನ ಸುತ, ಅದು ಯಮನ ಮಗ ಯಾರು? ಭೀಮ. ಹೆಂಗದ ನೋಡ್ರಿ. ಯಮನ ವಾಹನ ಏನು? ಕ್ವಾಣ. ಅದ್ರ ಸತಿ ಯಾರು? ಎಮ್ಮೆ. ಅದು ಹಡದದ ಎಮ್ಮೆ ಇದದ ಉಣಕ್ ಬರೀನಕ್ಕೆ ಇಟ್ಟು ದೊಡ್ಡ ಮಾತು ಹೇಳಿದ್ರೆ ಕೆಲಸ ಏನು ಬಂತಾರೆ? ಅದಕ್ಕೆ ಮಾತು ಕಡಿಮೆ ಇರಬೇಕು, ಅರ್ಥ ಜಾಸ್ತಿ ಇರಬೇಕು. ಅದಕ್ಕೆ ಒಳ್ಳೆ ಮಾತಿರ್ಬೇಕು. ಅಂತಹ ಮಾತೇನಪ್ಪ ಅಂದ್ರೆ ಮನುಷ್ಯ ಮಾಡಕ್ಕೆ ಕಲಿಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಅದಕ್ಕೆ ವಿದ್ವತ್ತು ಇವೆಲ್ಲನೂ ಕೂಡ ಬರಬೇಕು ಅಂದ್ರೆ ಕಡಿಗೆ ಹೇಳಿದ್ರೆ ದಾನೇ ರತಿ. ದಾನವನ್ನ ಮಾಡ್ಬೇಕನ್ನೋದು ಬುದ್ಧಿ ಬರ್ಬೇಕಂದ್ರೆ ಪುಣ್ಯ ಇರಬೇಕು. ಇವು ಪುಣ್ಯ ಇಲ್ಲೇ ಇವು ಸಿಗಂಗಿಲ್ಲ. ರೂಪ, ಯೌವನ, ಆಯುಷ್ಯ, ದಾನ ಮಾಡುವ ಬುದ್ಧಿ, ಒಳ್ಳೆ ಮಾತುಗಳು ಇವೆಲ್ಲ ಆರೋಗ್ಯ ಬರ್ಬೇಕಾದ್ರೆ 13 ವಸ್ತು ಬರ್ಬೇಕಾದ್ರೆ ಪುಣ್ಯ ಮಾಡಿದವರಿಗೆ ಸಿಗ್ತಾವ, ಇಲ್ಲಕ್ಕ ಸಿಗಂಗಿಲ್ಲ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಪುಣ್ಯವನ್ನೇ ಮಾಡು, ಪುಣ್ಯ ಮಾಡ್ಲಿಕ್ಕೆ ಮಾಡು, ಪರೋಪಕಾರ ಮಾಡು ಮನುಷ್ಯನಿಗೆ. ಅದಕ್ಕೇನೆ ಬೇಕಾದಷ್ಟು ಇರಲಿ, ಎಂದೂ ಬಿಡಂಗಿಲ್ಲ. ಬಸವಣ್ಣವ್ರು ಏನು ಹೇಳಿದ್ರು? ನಾನು ದಿನ ಪರೋಪಕಾರ ಮಾಡ್ತೀನಿ, ಎನ್ನ ಅರ್ಥವ ಅನರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ. ನಾನು ಮಾಡಿಕೊಂಡ ಸತಿ ನನ್ನ ಕಣ್ಣ ಮುಂದೆ ಇನ್ನೊಬ್ಬರು ಕೂಡಲಿ. ಎನ್ನ ಮಕ್ಕಳ ನವಖಂಡವ ಮಾಡಿ ಕಡಿಯುತ್ತಿರಲಿ. ನಿತ್ಯ ದಾಸೋಹ ಮಾಡುವೆ, ನಿತ್ಯ ಲಿಂಗಾರ್ಚನೆ ಮಾಡುವೆ. ಕೂಡಲ ಸಂಘ ಇವರಿಗಂತಾರೆ ದಾನ. ಅದ ನಮ್ಮಂತೆ ಕಾಯ್ತ ಬುದ್ಧಿ. ಎನ್ನ ಅರ್ಥವ ಅನರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ. ನಾನು ರೊಕ್ಕ ಎಲ್ಲ ಹರಿದು ಹಂಚೋಲಿ, ಬಡತನ ಬರಲಿ ನನಗೆ. ಎನ್ನ ಅರ್ಥವ ಅನರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ. ನಾನು ಮಾಡಿಕೊಂಡ ಹೆಂಡತಿ ಇನ್ನೊಬ್ಬರು ನನ್ನ ಕಣ್ಣ ಮುಂದೆ ಕೂಡಲಿ. ನಾನು ಮಾಡಿಕೊಂಡ ಹೆಂಡತಿ ನನ್ನ ಮುಂದೆ ಇನ್ನೊಬ್ಬರ ಜೊತೆಗೆ ಹೋಗಲಕ್ಕ. ಎನ್ನ ಒಡ ಹುಟ್ಟಿದ ಮಕ್ಕಳ ನವಖಂಡವ ಮಾಡಿ ಕಡಿಯುತ್ತಿರಲಿ. ನಾನು ಹೊಟ್ಟೆಯಾಗ ಹುಟ್ಟಿದ ಮಕ್ಕಳು 9 ತುಕಡಿ ಮಾಡಿ ಕಡಿಲಿ. ಹೆಂಗದ್ರಿ? ನಿತ್ಯ ದಾಸೋಹ ಮಾಡುವೆ, ನಿತ್ಯ ಲಿಂಗಾರ್ಚನೆ ಮಾಡುವೆ. ಏನು ಬಸವಣ್ಣ ಅಂತಾರೆ? ಸುಮ್ಮನೆ ಬಸವಣ್ಣ ಫೋಟೋ ಇಡಕತ್ತಿಲ್ರಿ, ಸುಮ್ಮನೆ ಬಸವಣ್ಣ ಪೂಜೆ ಮಾಡಕತ್ತಿಲ್ರಿ. ನಾ ಆರಾಮಿರ್ಬೇಕು, ನನ್ನ ಹೆಂಡತಿಗೇನೋ ಆಗಿರ್ಬಾರ್ದು, ನಮ್ಮ ಮನೆಗೇನೋ ಆಗಿರ್ಬಾರ್ದು, ನಮ್ಮ ಮಕ್ಕಳು ಚಲೋ ಇರಬೇಕು, ಮೇಲೆ ಪುಣ್ಯ ಬರಬೇಕು. ಪುಕಟದ ಪುಣ್ಯ, ಪುಕಟದ ಪುಣ್ಯ. ನನ್ನ ಮಕ್ಕಳ ನವಖಂಡ ಮಾಡಿ ಕಡಿಯುತ್ತಿರಲಿ. ನನ್ನ ಹೆಂಡತಿ ಇನ್ನೊಬ್ಬರು ಕೂಡಲಿ. ನಿತ್ಯ ದಾಸೋಹ ಮಾಡುವೆ, ನಿತ್ಯ ಲಿಂಗಾರ್ಚನೆ ಮಾಡುವೆ. ಕೂಡಲ ಸಂಘ ನಿಮ್ಮ ಆಣೆ. ಆಗುದಿಲ್ರಿಪ್ಪ. ಮನುಷ್ಯ ಜೀವಂತಾಗಿ ಉಳಿಬೇಕಾದ್ರೆ ಸುಮ್ಮಲ್ಲ. ಸಾಯೋರು ಬಹಳ ಮಂದಿ ಅದರ. ಸೂರ್ಯ ಜೀವಂತಾಗಿರು ಅಷ್ಟು ಸುಲಭ ಇಲ್ಲದು. ಮಹಾನ್ ಪುಣ್ಯ ಮಾಡ್ಬೇಕಾಗ್ತದೆ. ಅದಕ್ಕೆ ಜಗತ್ತೆಲ್ಲ ತೊರೆದು ನಿಲ್ಬೇಕಾಗ್ತದೆ. ಅದಕ್ಕೆ ಮಾನಾಪಮಾನ ಬಿಡ್ಬೇಕಾಗ್ತದೆ. ಅದಕ್ಕೆ ಅಂದ್ರೆ ಮನುಷ್ಯ ಅಮರ ಆಗ್ತಾನ್ರಿ. ಅಂಥವ್ರಿಗೆ ಪರಮಾತ್ಮ ಕರೆದರೆ ಓಯನ್ನಾನೇ ಶಿವನು, ಕರೆದರೆ ಓಯನ್ನಾನೇ ಶಿವನು. ಬರಿದೇ ಕರೆಯವರು. ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಘ. ಒದ್ರ ಹಂಗೆ ಎಷ್ಟು ಒದ್ರದ್ರು ಕೂಡ ಹೇಳಂಗಿಲ್ಲ. ಹಂಗಾಗಬಾರ್ದು. ಮನುಷ್ಯ ನಾವು ಪ್ರಯತ್ನ ಮಾಡಿ ಪುಣ್ಯ ಮಾಡಬೇಕು. ಹೌದಲ್ಲ, ನನ್ನ ಜೀವನದಲ್ಲಿ ಪರೋಪಕಾರ, ಸತ್ಯ, ಧರ್ಮ, ಶಿವಪೂಜೆ ನಾ ಬಿಡಂಗಿಲ್ಲ ಅಂತ ಏನಪ್ಪ ಬಸವಣ್ಣವ್ರು ಅಂದಾರ ಅಂತ ತಿಳ್ಕೊಂಡೆ ನಾವು ಎಲ್ಲಿವರೆಗೆ ಏನಪ್ಪ ಅಂತ ಕೇಳಿದ್ರು ನಾವು ಉಳಿದೇವಿ. ಅದಕ್ಕೆ ಮನುಷ್ಯನಿಗೆ ಹೇಳಿದ್ರು ಶಾಸ್ತ್ರದಲ್ಲಿ, ಮನುಷ್ಯನಿಗೆ ನೀ ಏನು ಶಕ್ತಿ ಇದ್ರೆ ಮಾಡಿ, ಏನ್ರಿ ಮಾಡು. ಹೆಲ್ಪ್ ದ ವೀಕ್ ಇಫ್ ಯು ಆರ್ ಸ್ಟ್ರಾಂಗ್. ಇಫ್ ಯು ಆರ್ ಸ್ಟ್ರಾಂಗ್
ಹೆಲ್ಪ್ ದ ವೀಕ್. ನೀ ಸಶಕ್ತ ಇದ್ದಿ, ಅಶಕ್ತರಿಗೆ ಸಹಾಯ ಮಾಡು. ಶಾಸ್ತ್ರ ಹೇಳ್ತದೆ, ಹೆಲ್ಪ್ ದ ವೀಕ್ ಇಫ್ ಯು ಆರ್ ಸ್ಟ್ರಾಂಗ್, ಲವ್ ದ ಓಲ್ಡ್ ಇಫ್ ಯು ಆರ್ ಯಂಗ್. ನೀ ತರುಣ ಇದ್ದೆ ಅಂದ್ರೆ ಮುದುಕರನ್ನು ಜಾಕಿ ಮಾಡು. ಶಾಸ್ತ್ರ ಹೇಳ್ತದೆ, ಲವ್ ದ ಓಲ್ಡ್ ಇಫ್ ಯು ಆರ್ ಯಂಗ್. ಮುಪ್ಪಿನವ್ರನ್ನ ಜಾಕಿ ಮಾಡು. ತಾಯಿ ತಂದೆ ಯಾರ ಇರಲಿ, ನಿನಗೆ ಹರೆತನ ಬಂದ ಅಂದ್ರೆ ಇದ್ದವ್ರಿಗೆ ಮುಗಿಸಕ್ಕಲ್ಲ, ಕೆಡವಕ್ಕಲ್ಲ, ಅವ್ರಿಗೆ ಹೆಲ್ಪ್ ಆಗ್ಬೇಕು. ಅವನಿಗೆ ಹರೆದವಂತ. ಲವ್ ದ ವೀಕ್ ಇಫ್ ಯು ಆರ್ ಯಂಗ್. ಓಲ್ಡ್ ಓನ್ ದ ಫಾಲ್ಟ್ಸ್ ಇಫ್ ಯು ಆರ್ ರಾಂಗ್. ತಪ್ಪು ಮಾಡಿದ್ರೆ ಸ್ವೀಕಾರ ಮಾಡಕ್ ಕಲಿ. ನಾ ಮಾಡಿಲ್ಲ ನಿನ್ನ ಆತ್ಮ ಹೇಳ್ತದೆ. ಶಾಸ್ತ್ರ ಹೇಳ್ತೇನಪ್ಪ ಅದಕ್ಕೆ, ಓನ್ ದ ಫಾಲ್ಟ್ಸ್ ಇಫ್ ಯು ಆರ್ ರಾಂಗ್. ತಪ್ಪು ಮಾಡಿದ್ದೆ ಅಂದ್ರೆ ಅದನ್ನು ಸ್ವೀಕಾರ ಮಾಡಕ್ಕೆ ತಯಾರಾಗ ಮೊದಲ. ನಾ ಮಾಡಿಲ್ಲ ಅನ್ಬೇಡ. ಮನವರಿಗೆ ಅದು ಕಳ್ಳತನವಿಲ್ಲವಲ್ಲ. ಮಂದಿಗೆ ಗೊತ್ತಿದ್ದೇನೆ, ಮನಸ್ಸು ಹೇಳ್ತಾ ಇಲ್ಲ ನಿನಗೆ, ಅಲ್ಲಿ ಪರಮಾತ್ಮ ಅಲ್ಲೇ ಅದಾನೆ. ಶಾಸ್ತ್ರ ಹೇಳದಪ್ಪ ಅದಕ್ಕೆ, ಓನ್ ದ ಫಾಲ್ಟ್ಸ್ ಇಫ್ ಯು ಆರ್ ರಾಂಗ್, ಫಾರ್ಗಿವ್ ಅದರ್ಸ್ ಇಫ್ ಹಿ ಈಸ್ ರಾಂಗ್. ಇನ್ನೊಬ್ರು ತಪ್ಪು ಮಾಡಿದರೆ ಕ್ಷಮ ಮಾಡಕ್ ಕಲಿ. ನೀ ತಪ್ಪು ಮಾಡಿದ್ರೆ ಒಪ್ಕೊಳಕ್ ಕಲಿ. ಹರಿದ ವಿದ್ಯೆ ಅಂದ್ರೆ ಮುದುಕರು ಸೇವಾ ಮಾಡಕ್ ಕಲಿ. ನಿನ್ನಂತಕ್ಕೇನಪ್ಪ ಅಂತ ಕೇಳಿದ್ರೆ ಬಲ ಇತ್ತು ಅಂದ್ರೆ ಮಂದಿ ಅನುಕೂಲ ಆಕ್ಕಲಿ. ಹೀ ಈಸ್ ದ ಮ್ಯಾನ್, ಅವನಿಗೆ ಮನುಷ್ಯ ಅಂತ. ಶಕ್ತಿ ಇದ್ದು ಇನ್ನೊಬ್ಬರಿಗೆ ಸಹಾಯಕ್ಕಾಗಿಲ್ಲ, ಧನ ಇದ್ರು ಇನ್ನೊಬ್ರಿಗೆ ಉಪಯೋಗ ಬರಲಿಲ್ಲ, ತಪ್ಪು ಮಾಡಿ ಕೂಡ ಒಪ್ಕೊಳ್ಳಂಗಿಲ್ಲ, ಅವ ಮನುಷ್ಯ ಅಲ್ಲ. ಅವ ಹಿ ಈಸ್ ಆನಿಮಲ್, ಅವ ಪಶು ಅಂತಾರೆ. ಅಂಥವ್ರಿಗೆ ಶಾಸ್ತ್ರ ಪಶು ಅಂತ ಕರೆದಾರೆ. ಪುಣ್ಯಾತ್ಮರೇ, ಅದಕ್ಕೆ ನಾವು ಲಕ್ಷ್ಯ ಇಡಬೇಕು. ನಮ್ಮ ಜೀವನದಲ್ಲಿ ಮಹಾತ್ಮರು ಏನು ಹೇಳ್ಕತ್ತಾರೆ ಅಂತ ಕೇಳಿದರೆ, ಕೆಡುವ ಶರೀರದ ಸಫಲವಾಗುವುದು ಪರಹಿತ. ಮನುಷ್ಯನ ಜೀವನದಲ್ಲಿ ಈ ಶರೀರ ಹುಟ್ಟೋದಕ್ಕೆ ಎಲ್ಲಕ್ಕಿಂತ ದೊಡ್ಡ ಲಾಭ ಏನು ಅಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡುವುದು. ಬಹಳ ಮಂದಿ ವಿಚಿತ್ರ ಅದಾರೆ. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡೋರು, ಅಪಕಾರ ಮಾಡಿದವರಿಗೆ ಅಪಕಾರ ಮಾಡಿದವರು, ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಿದವರು. ಎಂಥ ವಿಚಿತ್ರ ಅದ ನೋಡ್ರಿ. 4 ಥರ ಅದ ಮನುಷ್ಯರು. ಉಪಕಾರಿಗೆ ಉಪಕಾರ ಮಾಡೋರು ಸಾಮಾನ್ಯ, ಅಪಕಾರಿಗೆ ಉಪಕಾರ ಮಾಡೋರು ಕಠಿಣ, ಅಪಕಾರಿಗೆ ಅಪಕಾರ ಮಾಡೋರು ಸಾಮಾನ್ಯ, ಅಪಕಾರ ಮಾಡಿದವ್ರ ಮ್ಯಾಲೂ ಉಪಕಾರ ಮಾಡೋರು ಎಲ್ಲೋ ಒಬ್ರು ಇರ್ತಾರೆ. ಅವರಿಗೆ ನಾವು ಮಹಾತ್ಮ ಪರಮಾತ್ಮ ಅಂತ, ಅವ್ರಿಗೆ ದೇವ್ರಂತೇವೆ. ಈ ಭೂಮಿ ಮೇಲೆ ಹೊಲಸು ಮಾಡ್ತೇವಲ್ಲ ನಾವು, ಮತ್ತೆ ಅನ್ನ ಕೊಡ್ತಾವಲ್ಲ ನಮ್ಮ ತಾಯಿ, ಮತ್ತೆ ಅನ್ನ ಕೊಡ್ತಾವೆ. ಹುಡುಗರು ಮಲಿ ಕೊಡ್ಬೇಕು ಕಸ್ತವೆ, ಆದ್ರೆ ತಾಯಿ ಮಲಿ ಕುಡಿಸ್ತಾಳೆ. ಇವೇ ಪುಣ್ಯ. ಅದು ಎಲ್ಲರಿಗೆ ಹಂಗಿಲ್ಲ. ಅದು ಅಪಕಾರ ಮಾಡಿದರೂ ಉಪಕಾರ ಮಾಡ್ತಾಳೆ. ಇಂಥವ್ರು 4 ಥರ ಜನ ಅದಾರೆ. ಉಪಕಾರ ಮಾಡಿದವ್ರಿಗೆ ಉಪಕಾರ, ಅಪಕಾರ ಮಾಡಿದವ್ರಿಗೆ ಉಪಕಾರ, ಅಪಕಾರ ಮಾಡಿದವ್ರಿಗೆ ಅಪಕಾರ. ಇವು 4 ಥರದ ಜನ ಅದರ ಜಗತ್ತಿನೊಳಗೆ. ಇದರೊಳಗೆ ನಾವು ಯಾರು ಇದ್ದೇವೆ ಅನ್ನೋದು ನಾವು ಹುಡುಕಬೇಕು. ಇಷ್ಟು ಮಂದಿಯಾಗ ನಾ ಉಪಕಾರ ಮಾಡವಿದ್ದೇನೆ, ಅಪಕಾರ ಮಾಡವಿದ್ದೇನೆ, ಅಪಕಾರ ಮಾಡವಿದ್ದೇನೆ, ಉಪಕಾರ ಮಾಡವಿದ್ದೇನೆ ಅಂತ ನಾಳೆಗೆ ಇದ್ರ ಬಗ್ಗೆ ನೀವೆಲ್ಲ ಲೆಕ್ಕ ಹಾಕ್ರಿ ಅಂತ ಹೇಳ್ತಾ ಹೇಳ್ಬೋದು.